ಸರ್ ಮೊದಲನೇ ತಪ್ಪು ನಾನು ಏನ್ ಮಾಡ್ಬಿಟ್ಟೆ ಸರ್, ಮ್ಯಾರೇಜ್ ನಾ ಬ್ಯಾಚುಲರ್ ಇದ್ದಾಗ ಸರ್, ಹ್ಮ್ ನಾನು ನಮ್ ಊರ್ ಬಿಟ್ಟಿ ನನ್ ಸ್ವಂತ ಅಜ್ಜನ್ ಊರ್ ಬಿಟ್ಟಿ ನಾವು ಬೇರೆ ಕಡೆ ಬಂದಿವಿ ಸರ್. ದುಡಿಲಕ್ ನಮ್ ತಂದೆಯವ್ರು ಬಂದಿ ಅಲ್ಲೇ ಉಳ್ಕೊಂಡಿದ್ದಾರ ಅವರು. ಹ್ಮ್ ಅಲ್ಲೇ ಹೊಲ ಮನಿ ಎಲ್ಲಾ ಮಾಡ್ಕೊಂಡಾರ ಸರ್. ನನಗ್ ಅಲ್ಲೇ ಶಾಲೆ ಕಲ್ಸಿ ಎಲ್ಲಾ ಒಳ್ಳೆ ರೀತಿಯಲ್ಲಿ ಓದ್ಸಿ ಮಾಡ್ಸಿ ಅವ್ರು ಅಲ್ಲೇ ಉಳ್ಬಿಟ್ಟಾರ. ನಮ್ ದೊಡ್ಡಪ್ಪ ಅವರು ನಮ್ಮ ಅಜ್ಜಿ ಅವ್ರ ಆಸ್ತಿಯಲ್ಲಿ ನಮ್ ದೊಡ್ಡಪ್ಪ ಅವ್ರು ಅದಾರ ಸರ್. ಹ್ಮ್ ಅಂದ್ರ ನಮ್ ದೊಡ್ಡಪ್ಪ ಅವರು ಸುಮಾರು ನನಗ 18-20 ವರ್ಷ ತನ ನನಗ್ ಗೊತ್ತೇ ಇರ್ಲಿಲ್ಲ ಸರ್ ಅವ್ರು. ಆಮೇಲೆ ನಮ್ ತಂದೆಯವ್ರು ಪರಿಚಯ ಮಾಡಿಸಿದ್ರು ನನಗ. ನಮ್ ಅಜ್ಜಿ ಅವ್ರು ಇಲ್ಲಿ ನಮ್ದು ಆಸ್ತಿ ಇದೆ, ಮನೆ ಇದೆ, ಎಲ್ಲಾ ಇದೆ, ದೊಡ್ಡಪ್ಪ ಅವ್ರಿಗೆ ಕೊಟ್ಟು ಬಂದೀವಿ ನಾವು ಅಂತ ಹೇಳಿ ಅವ್ರ ಪರಿಚಯ ಮಾಡ್ಕೊಟ್ರು ಸರ್ ನನಗ್. ಹ್ಮ್ 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 ಮಾಡ್ಕೊಟ್ಟಿದ್ಮ್ಯಾಗ ಈಗ ನಮ್ದ ಈಗ ಹೋಗೋದ್ ಬರೋದು ರಿಲೇಷನ್ ಆಯ್ತು ಸರ್ ನಮ್ಗ್ ಅಲ್ಲಿಂದ. ನಮ್ದು ಯಾಕಂದ್ರ ನಮ್ ಅಜ್ಜ ಇಲ್ಲಿ ನಮ್ ಪೂರ್ವ ಜನರೇ ಇಲ್ಲ ಅದಾರ ಅಂದ್ರ ನಾವು ಹೋಗ್ಬೇಕ್ ಬರ್ಬೇಕ ಎಲ್ಲ ಇರ್ಬೇಕಂತ ಹೇಳಿ ಹಂಗ ಆಯ್ತು ಸರ್ ನಮಗ್. ನಾನು ಹೋಗ್ತಾ ಬರ್ತಾ ಇದ್ದ. ನಮ್ ದೊಡ್ಡಪ್ಪನ ಮಗ ಸರ ನನ್ಕಿಂತ ದೊಡ್ಡವದ, ನಮ್ಮ ಅಣ್ಣೆ ಸರ. ಹ್ಮ್ ಅವರು ಬೇರೆ ಕಡೆ ಕೆಲ್ಸಕ್ಕೆ ದುಡಿಲಕ್ ಹೋಗಿದ್ರು ಸರ. ಸ್ವಲ್ಪ ನಮ್ ಬೇಗ 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 ಮಾತಾಡ್ಬೇಕು. ನಮ್ಮ ಅತ್ತಿಗೆ ಅವರು ಮನೆಯಲ್ಲೇ ಇದ್ರು ಸರ್. ಹ್ಮ್ ಅವಾಗ ನಾನು ಹಂಗೆ ಹೋದ ಅಲ್ಲಿ ಊರಿಗ ಹೋದ್ಮ್ಯಾಗ ಹಂಗೆ ಊಟ ಎಲ್ಲಾ ಮಾಡ್ಕೊಂಡಿವ್ ಸರ್. ರಾತ್ರಿ ಮಲ್ಕೊಮ್ಮ ಟೈಮಿಂಗ್ ನಾನ್ ನಮ್ ದೊಡ್ಡಪ್ಪ ಅವ್ರ ಜೊತೆಯಲ್ಲಿ ನಾನ್ ಮಲ್ಕೊಂಡಿದ್ದ. ಅವ್ರೇನಂದ್ರು ಅಲ್ಯಾಕ್ ಮಲ್ಕೋತೀರಿ, ಚಳಿ ಗಾಳಿ ಇದೆ, ಒಳಗಡೆ ಬಂದಿ ಮಲ್ಕೋ ಅಂತ ಹೇಳಿ ಅವ್ರು ಒಳಗಡೆ ನನಗ ಒಂದ್ ಬೆಡ್ಡಿನ ಮ್ಯಾಗ ಹಾಕೊಟ್ರು ಸರ್ ಎಲ್ಲ. ನಾನು ಅಲ್ಲಿ ಮಲ್ಕೊಂಡೆ. ಅವ್ರ ಬಗ್ಗೆ ನನಗ್ ಏನು ಸಂಶಯನೇ ಇಲ್ಲ ಸರ್. ಯಾಕಂದ್ರ ಅತ್ತಿಗೆ ಅಂತ ಹೇಳಿ ನನಗ ಸಂಶಯನೇ ಇಲ್ಲ ಸರ್. ಅವ್ರು ಇಂತ ಕೆಟ್ಟ ದೃಷ್ಟಿ ನನ್ ಮೇಲೆ ಅವ್ರು ಹಾಕಿದಾರ ಹಿಂಗಂತ ನನಗೇನು ಅದ್ರ ಅಂದ್ರೆ 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 ಅವರು ನಿಮ್ಮ ಅಣ್ಣನ ಹೆಂಡತಿ ಸರ್, ನಮ್ ದೊಡ್ಡಪ್ಪನ ಮಗನ ಹೆಂಡತಿ. ಮಗನ ಹೆಂಡತಿ ಸರ್. ಹ್ಮ್ ರಾತ್ರಿ 12-1 ಗಂಟೆಗೆ ಅವರು ನಾನ್ ನಿದ್ದಿಗಂಡಾಗಿದ್ದ ಸರ್. ಅವರು ನನಗ್ ಗಲ್ಲದ್ ಮ್ಯಾಗ ಹೊಡ್ದಿ ಎಬ್ಬಿಸಿದ್ರು ಸರ್ ಅವ್ರು. ಅವ್ರ ಏನಂದ್ರು, ನನಗ್ ನಿಮ್ ಮ್ಯಾಲ ಆಸೆ ಆಗಿದೆ, ನನ್ನ ಆಸೆ ಈಡೇರಿಸ್ಬೇಕು ನೀವು ಅಂತ ಹೇಳಿ ಅವ್ರು ಹೇಳ್ದವ್ರು. ನಾನು ಒಮ್ಮಿಲೆ ಶಾಕ್ ಆಯ್ತು ಸರ್ ನನಗ್. ನಾನ್ ಇವ್ರ ಬಗ್ಗೆ ಅಂತ ಒಂದು ಒಳ್ಳೆ ಸ್ಥಾನದಾಗ ಇವ್ರಿಗೆ ಇಟ್ಟಿದ್ದ, ಇವ್ರು ಹಿಂಗ್ಯಾಕಂತಾರ ಅಂತ ಹೇಳಿ ಅವತ್ತಿನ ದಿವಸ ನಾ ಯಾರಿಗ್ನು ಹೇಳಿಲ್ಲ ಸರ. ಎದ್ದಿ ನಾನು ಆ ಟೆನ್ಷನ್ ಒಳಗೆ ನಾನ್ ನಮ್ಮ ಊರಿಗೆ ಬಂದ್ಬಿಟ್ಟೆ ಸರ್. ನಾನು ರಾತ್ರಿನೇ ಎದ್ದು ಬಂದ್ಬಿಟ್ರ? ಇಲ್ಲ ಸರ್, ಮರ್ದಿವಸ ಬೆಳಗ್ಗೆ ಸರ್. ಅಲ್ಲ, ಈಗ ಅವ್ರು ಬಂದು ಕೇಳಿದ್ರು, ಬಟ್ ನೀವೇನು ಕಪಾಳ ಕೊಡದ್ರ? ಇಲ್ ಸರ್, ನಾನ್ ಅವ್ರಿಗೆ ಹಂಗ್ ನಂದು ಅದು ಹಂಗ್ ಧೈರ್ಯನೇ ಆಗ್ಲಿಲ್ಲ ಸರ್. ಅವ್ರಿಗೆ ಏನ್ ಮಾತಾಡ್ಬೇಕು, ಏನ್ ಹೇಳಿದ್ರಿ ನೀವು? ನಾನು ಏನು ಹೇಳಿಲ್ಲ ಸರ್. ನಾನು ಹೊರಗೆ ಬಂದಿ ನಮ್ ದೊಡ್ಡಪ್ಪ ಅವ್ರ ಬಲ್ ಒಂದಾಗಿತ್ ಸರ್ ರಾತ್ರಿ. ನಮ್ ದೊಡ್ಡಪ್ಪ ಅವ್ರ ಬಲ್ ಬಂದಿ ಅವ್ರ ಬಲ್ ಮಲ್ಕೊಂಡಿ ರಾತ್ರಿ ಇದು ಮುಂಜಾನೆ 6ಕ್ಕೆ ನಾನ್ ಎದ್ದಿ ಅಲ್ಲಿ ಏನು ಮುಖ ತೊಳ್ಕೊಂಡಿಲ್ಲ, ಏನು ಮಾಡಿಲ್ಲ. ನಾನು ಹಂಗೆ ಎದ್ ಬಂದ ನಮ್ಮ ಊರಿಗೆ ಸರ್. ನಮ್ ಊರಿಗೆ ಬಂದಿ ನಮ್ಮ ಅಣ್ಣವ್ರಿಗೆ ಹೇಳ್ದೆ ಸರ್ ನಾನು ಈ ವಿಷಯ. ಯಾವ ಅಣ್ಣಂಗೆ? ಆ ಹೆಣ್ಣಿನ ಗಂಡಂಗೆ. ಗಂಡನಿಗೆ ಹೇಳ್ದೆ ಸರ್. ಅಣ್ಣ, ನಾನು ಹಂಗಂಗ್ ನೀವ್ ಇರ್ಲಾ ಟೈಮಿಗೆ ನಾನು ಹಂಗ ಹೋಗಿದ್ದ, ಮತ್ತ ಅತ್ತಿಗೆ ಅವರು ನನಗ ಈ ರೀತಿ ಎಲ್ಲಾ ಹೇಳಿದ್ರು. ನಾನು ಅವಾಗ ನಾ ಯಾರಿಗ್ನು ದೊಡ್ಡಪ್ಪ ಅವ್ರಿಗೆ ಯಾರಿಗ್ ಹೇಳಿಲ್ಲ. ನಾನು ನನ್ ಮನ್ಸಿನಾಗ ಹಾಕೊಂಡ್ ಬಂದಿನಿ. ನಾ ಇವತ್ತ ನಿನಗ ಹೇಳತ್ತೀನಿ, ನನಗ್ ಬಹಳ ದುಃಖ ಆಯ್ತು ಅವತ್ತು ಅಂತ ಹೇಳ್ದೆ ಸರ್. ಹೇಳ್ದಾಗ ನಮ್ಮ ಅಣ್ಣವ್ರನು ಅಷ್ಟು ಮನ್ಸಿಗೇನು ತೊಗೊಂಡಿಲ್ಲ ಸರ್. ಅವರು ನಮ್ ವಾಹಿನಿಯವ್ರಿಗೂ ಏನು ಹೇಳಲಿಲ್ಲ. ಅವರು ಹೇಳಲಿಲ್ಲ. ಮತ್ತ ಹಂಗೆ 1-2 ತಿಂಗಳು ಬಿಟ್ಟ ಮತ್ತ ಕೆಲ್ಸ ದೇಶನ್ ನಾವ್ ಹೋದ. ಅಲ್ಲಿ ಹೊಲ ಇತ್ತು ಸರ, ಆ ಹೊಲ ಮಾರ್ಬೇಕಂತ ಆ ವಿಚಾರದಿಂದ ನಾನು ಹೋಗಿದ್ದೆ ಸರ್. ಹೋಗ್ಬೇಕಾದ್ರ ಅವತ್ತು ನಮ್ಮ ಅಣ್ಣವ್ರನು ಇದ್ರು, ನಮ್ಮ ವಾಹಿನಿಯವ್ರನು ಇದ್ರು. ಅವ್ರ ಏನಂದ್ರು ಸರ, ಹಂಗೆ ರಾತ್ರಿ ಮತ್ತ ಹಂಗ ಹೇಳಿ ನಮ್ ವಾಹಿನಿಯವ್ರು ಅಂದ್ರು,
ನಿಮ್ ಅಣ್ಣವ್ರಲಿಂದ ನನಗ ನಂದ ಏನ್ ಕಾಮ ಇದೆ ಅದು ಈಡೇರಿಸ್ಲಕ್ ಅವ್ರಲಿಂದ ಆಗಲ್ಲ. ಆ ಕಾರಣಕ್ಕಾಗಿ ನಾನ್ ನಿನಗ ಅವತ್ತಿನ ದಿವಸ ಅಂದಿದ್ದ, ಒಂದ್ ವೇಳೆ ನೀವು ಹಂಗೇನು ನನಗಿದು ಮಾಡ್ಲಿಲ್ಲ ಅಂದರ ನಾ ಬೇರೆ ಪುರುಷನ್ ಜೊತೆ ಸಂಬಂಧ ಬೆಳೆಸ್ದಾದ್ರು ನಿಮ್ಮ ಒಂದು ನೀವ್ ಏನು ಅನ್ಬಾರ್ದು ನನಗ. ನಿಮ್ ಅಣ್ಣವ್ರ ಅವ್ರು ಒಪ್ಪಿಗೆ ಅದ, ನೀವ್ ಏನು ಅನ್ಬಾರ್ದು. ನಾಳೆ ನೀವ್ ಏನಾರ ಅಂತೀರಂತ ಹೇಳಿ ನಾವ್ ಬೇರೆಯವ್ರ ಬಲ್ ಹೋಗ್ಬೇಡ ಅಂತ ಹೇಳಿ ನಾನ್ ನಿನಗ್ ಹೇಳಿನಿ, ಆದ್ರ ನೀವ್ನು ಒಪ್ಲಕ್ ತಯಾರಿಲ್ಲ ಅಂತ ಹೇಳಿ ಅವ್ರು ಅಂದ್ರು ಸರ್. ಸರ್ ತಿಳಿತ್ರಿ? ಹೇಳಪ್ಪ ಹೇಳು. ಅವಾಗ ನಾನು ಮತ್ತ ಅಣ್ಣವ್ರಿಗ ಕೇಳ್ದ ಸರ್, ಮತ್ತೆ ಇವತ್ನೂರ್ ಆತು ವೈನಿಯವ್ರು ಈ ರೀತಿ ಅತ್ತಿಗೆ ಅವ್ರು ಈ ರೀತಿ ಹೇಳತ್ತಾರ ಅಣ್ಣ, ಮತ್ತೆ ಹಂಗ ಮತ್ ನೀವು ವಿಚಾರ ಏನದ, ಮತ್ತ ನನಗ್ ಯಾಕೆ ಪರೇಶಾನ್ ಮಾಡತ್ತೀರಿ ನೀವು ಇಬ್ರು ನಡ್ಬರ್ಕ ಅಂತ ಹೇಳಿದಾಗ ನಮ್ಮ ಅಣ್ಣವ್ರು ಏನು ಹೇಳಿಲ್ಲ. ಅವ್ರು ಎದ್ದಿ ಊರಿಗೆ ಹೋಗ್ಬಿಟ್ಟರು ಸರ್. ಮತ್ ನಾನು ಅವತ್ತಿನ ದಿವ್ಸ ಉಳ್ದ್ ಬಿಟ್ಟ ಸರ್ ಅಲ್ಲೇ. ಕೆಲ್ಸ ಏನು ಆಗ್ಲಿಲ್ಲ ಅವತ್ತಿನ ಕೆಲ್ಸ ಅಂದ್ರ ಆ ಹೊಲದ್ ಕೆಲ್ಸ ಏನು ಆಗ್ಲಿಲ್ಲ ಅಂತ ಹೇಳಿ ನಾಳೆ ನೋಡೋಣಪ್ಪ ಅಂತ ಹೇಳಿ ಅಲ್ಲಿನ ಜನರೆಲ್ಲ ಹೇಳಿದ್ರು. ಅದಕ್ ನಾನು ಅವತ್ತೊಂದ್ ದಿವ್ಸ ಅಲ್ಲೇ ಉಳ್ದ ಸರ್. ಉಳ್ದಿದ್ಮ್ಯಾಗ ಸರ್ ಅವ್ರು ಮತ್ತ ಮರ್ ದಿವಸ ರಾತ್ರಿ ಸರ್ ಅವ್ರು ಕೇಳಲೇ ಇಲ್ಲ ಸರ್. ಕೇಳಲೇ ಇಲ್ಲ ಅಂದ್ರ ಜಬರ್ದಸ್ತಿಲಿಂದ ನನಗೆ ಇದು ಮಾಡಿದ್ರು ಸರ್. ಅವ್ರು ಏನ್ ಮಾಡೋದು ಅಂದ್ರ ನನ್ನ ಬಿದ್ದಿ ಅವ್ರು ಒಂಥರ ಸೆಕ್ಸ್ ಮೂಡ್ ನಲ್ಲಿ ತಂದ್ಬಿಟ್ರು ಸರ್ ನನಗ್. ನಾನ್ ಅವಾಗ ಬ್ಯಾಚುಲರ್ನು ಇದ್ದೆ ಸರ್. ಅದ ಆಗ್ಬಿಟ್ ಸರ್, ಅದು ನಮ್ದ ಶಾರೀರಿಕ ಸಂಬಂಧ ಆಗ್ಬಿಟ್ ಸರ್ ಅವತ್ತು. ಅಂದ್ರ ಈಗ ಏನು ತೊಂದರೆ ಇಲ್ಲ ಸರ್ ಆಗಿದ್ಕ. ಈಗ ನನ್ ಮ್ಯಾರೇಜ್ ಆಗಿದೆ, ಆದ್ರ ಈಗ್ನು ಅವ್ರು ಕೆಲವೊಂದ್ಸಲ ನನಗ್ ಫೋನ್ ಮಾಡೋದು, ಮತ್ ನಾ ಅಲ್ಲಿ ಹೋಗ್ಬೇಕಾದ್ರ ಮತ್ತ ಅವ್ರು ಈ ರೀತಿ ಎಲ್ಲಾ ಮಾಡ್ತಾ ಇದ್ದಾರ ಸರ್. ಅದು ನನಗೆ ಬಹಳ ಕೆಟ್ಟದ್ ಅನಿಸ್ತಾ ಇದೆ ಸರ್. ಯಾಕಂದ್ರ ಈಗ ನಮ್ಮ ಮಿಸಸ್ ಅವ್ರಿಗೆ ನಾನು ಒಂದ್ಸಲ ಮೋಸ ಮಾಡ್ದಂಗ ಆಗ್ತಾ ಇದೆ ಸರ್. ಅದು ನನಗ್ ಕಾಡ್ತಾ ಇದೆ ಸರ್ ಈಗ. ಅಲ್ಲ ಈಗ ಆಯ್ತು, ಅದು ಆಮೇಲೆ ಬರ್ತೀನಿ. ಆ ಹೆಣ್ಣು ಬಂದು ಹಾಗೆ ನಿಮ್ಮನ್ನ ಪ್ರಚೋದನೆ ಮಾಡೋ ಸಮಯದಲ್ಲಿ ನೀವು ಅವರ ಗಂಡನಿಗೆ ಹೇಳಿದಾಗ ಸುಮ್ಮನೆ ಏನು ಹೇಳದೆ ಎದ್ದು ಹೋಗ್ತಿದ್ದ ಅಂದ್ರೆ ಅದಲ್ಲ, ಏನೋ ಒಂದು ಹೇಳ್ತಿದ್ದ. ಅದು ಏನು ಹೇಳ್ತಿದ್ದ ಮೊದ್ಲು ಹೇಳು. ಅವರು ಸರ್ ಅವ್ರು ಏನು ಹೇಳಿಲ್ಲ ಸರ್. ಅವ್ರು ಏನು ಹೇಳಿರುತ್ತೆ ಅಟ್ಲೀಸ್ಟ್ ಬಿಡು ಅದನ್ನೆಲ್ಲ, ಅದೇನ್ ಬೇಡ ಅಥವಾ ಅದೇನ್ ತಲೆಗೆಡ್ಸ, ಏನೋ ಒಂದು ಹೇಳಿರ್ತಾರೆ. ನೀನ್ ಹೇಳಿದ ತಕ್ಷಣ ಸುಮ್ಮನೆ ಎದ್ದು ಹೋಗ್ಲಿಕ್ಕೆ ಆಗಲ್ಲ. ಏನ್ ಹೇಳಿದ್ರು? ಅವ್ರು ಹೇಳಿಲ್ಲ ಸರ್, ನನಗೇನು ಹೇಳಿಲ್ಲ ಸರ್. ಅವ್ರು ಎದ್ದು ಹೋದ್ರು. ಹಂಗಾರೆ ಬಹುಶಃ ನೀವೇ ಅವ್ರ ಗಂಡನಿಗೆ ಹೇಳಿಲ್ಲ, ನೀವು ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ? ಇಲ್ಲ ಸರ್, ನಿಜವಾಗ್ಲೂ ಸರ್. ಅವ್ರ ಗಂಡ ಮತ್ ಆಮೇಲೆ ಸರ್ ಮತ್ ಈಗ ನಮ್ದ ಅದು ಶಾರೀರಿಕ ಸಂಬಂಧ ಆಯ್ತು ನೋಡ್ ಸರ್. ನಮ್ ಅಣ್ಣವ್ರು ಅಲ್ಲಿ ಬಲ್ ಇದ್ರನು ನಮ್ ಅಣ್ಣವ್ರನು ಏನು ಅಂಬಲ್ ಸರ್. ನಮ್ ಅಣ್ಣವ್ರು ಇದ್ರೆ ನಾವು ಹಂಗೇನಾದ್ರು ಶಾರೀರಿಕ ಸಂಬಂಧ ಮಾಡ್ದೇವ್ ಅಂದ್ರೂ ಏನು ಅಂಬಲ್ ಸರ್ ನಮ್ಮ ಅಣ್ಣವ್ರು. ಅಯ್ಯೋಯ್ಯೋ, ಇದ್ಯಾವ್ದಯ್ಯ ಇದು? ಹಾ ಸರ್, ಈ ರೀತಿ ನಿಮ್ಮ ಅಣ್ಣಂಗೆ ಏನಾರ ಸಮಸ್ಯೆ ಇತ್ತ? ಹಾ, ಸಮಸ್ಯೆ ಇದೆ ಸರ್ ಅವ್ರೀಗ. ಯಾಕಂದ್ರೆ ಬಿಡಯ್ಯ, ನಾನ್ ಲೈಂಗಿಕ ಸಮಸ್ಯೆ ಬಗ್ಗೆ ಮಾತಾಡ್ತಿಲ್ಲ. ತನ್ನ ಹೆಂಡತಿಯನ್ನ ಪರರ ಜೊತೆ ಬಿಟ್ಟು ಕೂತ್ಕೊಳ್ಳೋ ಆ ಮಟ್ಟಿನ ಹುಚ್ಚತನ ಇತ್ತ ಅಂದೆ. ಹುಚ್ಚೇನಿರ್ಲಿಲ್ಲ? ಇರ್ಲಿಲ್ಲ ಸರ್, ಹುಚ್ಚಿಲ್ಲ ಸರ್. ಮತ್ ನಿನ್ಗೂ ಹುಚ್ಚಿಡ್ದಿತ್ತ? ನನ್ಗೇನು ಕೇಳ್ತಿರ್ಲಿಲ್ಲ ಅಂತ ಅಥವಾ ನಾವೇನು ಮಾಡ್ತಿದ್ರು ಅವ್ರೇನು ಕೇಳ್ತಿರ್ಲಿಲ್ಲ, ಅವ್ರು ಕೇಳ್ತಿರ್ಲಿಲ್ಲ ಸರಿ, ಅವನ್ ತಲೆ ಕೆಟ್ಟು ನಿನ್ಗೇನಾಗಿತ್ತು ಮತ್ತೆ? ಸರ್ ಅವರು ನನಗ ದೌರ್ಜನ್ಯ ಮಾಡಿ ಇದು ಮಾಡಿದ್ರು ಸರ್. ದೌರ್ಜನ್ಯ? ಆಯ್ತು, ಆಮೇಲೆ ಮಾತಾಡ್ತೀನಿ. ಸರಿ, ಅದಾದ್ಮೇಲೆ ಅಂದ್ರೆ ಅವ್ರ ಅಣ್ಣ ಏನು ಕೇಳಲಿಲ್ಲ, ನಿಮ್ಮ ಅಣ್ಣ ಏನು ಕೇಳಲಿಲ್ಲ? ಕೇಳಿಲ್ಲ ಸರ್, ಅವ್ರು ಏನು ಹೇಳಿಲ್ಲ. ಈಗ್ನು ಕೂಡ ಸರ್ ಅವ್ರು ಏನು ಹೇಳಿಲ್ಲ ಸರ್. ಹ್ಮ್ ಸರ್. ಆಯ್ತು, ಅದಾದ ಎಷ್ಟು ವರ್ಷಕ್ಕೆ ನಿಮ್ ಮದುವೆ ಆಯ್ತು? ಅದು ಆದ್ಮ್ಯಾಗ ನನಗ 3 ವರ್ಷ ಮ್ಯಾಗ ಮದ್ವೆ ಆಯ್ತು ಸರ್. 3 ವರ್ಷ ನಂತರ. ಬಟ್ ಈ ಹೆಣ್ಣು ನಿಮ್ ಸಂಪರ್ಕದಲ್ಲಿ ಇದ್ರ? ಹಾ, ಇದಾರ ಸರ್. ಈಗಲೂ ಇದಾರೆ ಅನ್ನೋದು ಪ್ರಶ್ನೆ ಅಲ್ಲ, ಬಟ್
ಅಂಥದ್ದೇನೋ ಒಂದು ಕೆಟ್ಟಗಳಿಗೆ ನಡೆದಾದ ಮೇಲೂ ನೀವು ಸಂಪರ್ಕದಲ್ಲಿ ಇದ್ರಿ ಫೋನಲ್ಲಿ. ಫೋನ್ ನಲ್ಲಿ ಇರಲ್ಲ ಸರ್, ಅವ್ರ ಬಳಿ ಫೋನ್ ಇಲ್ಲ ಸರ್. ಬಟ್ ನೀವೇನೋ ಕಾರಣಕ್ಕೆ ಅಲ್ಲಿಗೆ ಹೋಗ್ತಾ ಇದ್ರಿ. ಹಾ ಸರ್, ಫೋನ್ ಇರ್ಲಿಲ್ಲ ಸರ್. ಇದಕ್ಕೆ ನಮ್ಮ ಕಡೆ ಬೇಡ ಬಿಡಿ. ಆಯ್ತು, ಸರಿ. ಅದಾದ್ಮೇಲೆ ಅಂದ್ರೆ ನೀವೇ ಪ್ರೀತಿ ಮಾಡಿ ಮದುವೆ ಆಗಿದ್ದ, ಮನೆಯವ್ರು ನೋಡಿ ಮದುವೆ ಮಾಡಿದ್ದ? ಇಲ್ಲ ಸರ್, ನಾನು ಅರೇಂಜ್ ಮ್ಯಾರೇಜ್ ಸರ್. ಮನೆಯವ್ರು ನೋಡಿ ಮ್ಯಾರೇಜ್ ಆಗಿದೆ ಸರ್. ಮನೆಯವರೆಲ್ಲ ಒಪ್ಕೊಂಡು ಈಗಲೂ ಎಲ್ಲ ನಮ್ ಫ್ಯಾಮಿಲಿ ಎಲ್ಲ ಒಂದೇ ಇರ್ತೀವಿ ಸರ್. ಆದ್ರೆ ಅಂತ ಏನು ತೊಂದ್ರೆ ಬಂದಿಲ್ಲ ಸರ್. ಮನೆಯಲ್ಲಿ ಜಗಳ ಆಗೋದು, ಇದು ಮಾಡೋದು ಹಂಗೇನು ಆಗಿಲ್ಲ ಸರ್. ಬಟ್ ಅದು ನನಗೆ ಕಾಡ್ತಾ ಇದೆ. ಇದು ಒಳ್ಳೇದಲ್ಲಪ್ಪ. ಯಾಕಂದ್ರೆ ನಿಮ್ದು ಈ ನೋಡ್ತಾ ಇದ್ದೀನಿ ಸರ್ ಕಾರ್ಯಕ್ರಮ. ಅವಾಗಿಂದ ನನಗೆ ಒಂಥರ ವಿಚಿತ್ರ, ನಾನೇ ತಪ್ಪು ಮಾಡ್ಬಿಟ್ಟ ಅಲ್ಲಪ್ಪ. ಇದು ಎಷ್ಟು ಮಟ್ಟಿಗೆ ಸರಿ? ಈಗ ಮ್ಯಾರೇಜ್ ಆಗಿದೆ, ಮತ್ ಮುಂದ ನಾನು ಈ ಕೆಲ್ಸ ಮಾಡಬಾರ್ದಂದ್ರೂ ನಾ ಅಲ್ಲಿ ಹೋದ್ರ ಅವ್ರು ಮತ್ ನನಗ ಹಂಗೆ ಮಾಡ್ಬಿಡ್ತಾರ ಸರ್ ನಮ್ಮ ವೈನಿ ಅವ್ರು. ಅಂದ್ರೆ ನೀವು ಮದುವೆ ಆದ್ಮೇಲೂ ಅಂತದ್ದೇನೋ ವಿಚಾರದಲ್ಲಿ ಭಾಗಿಯಾಗಿರೋದಿದೆ? ಹಾ ಸರ್. ಅಂದ್ರೆ ನೀವು ಹೇಳ್ತೀರಾ ನನಗೇನು ಅಂತದ್ದೇನು ಇಚ್ಛೆ ಇಲ್ಲ, ಬಟ್ ಅವ್ರು ಒತ್ತಾಯ ಮಾಡ್ತಾರೆ ಅಂತ. ಮಾಡ್ತಾರೆ ಸರ್. ಅಲ್ಲಪ್ಪ, ಒತ್ತಾಯ ಮಾಡ್ತೀರಿ ಅಂತ ಊಟ ಮಾಡ್ಬೋದು, ಟೀ ಕುಡಿಬಹುದು, ಅಷ್ಟೊತ್ತು ಕೂತಿದ್ ಬರ್ಬೋದು. ಒತ್ತಾಯ ಮಾಡ್ತಾರೆ ಅಂತ ಇಂಥದ್ದು ಮಾಡಕ್ಕಾಗುತ್ತಾ? ಅಲ್ಲ, ನೀನೇನಮ್ಮ ಒತ್ತಾಯ ಮಾಡೋದು? ನಾನು ಅಂತವನಲ್ಲ. ಮನೆಯಿಂದ ಓಡ್ ಬಂದಿದ್ರೆ ಮುಗಿದೋಗಿತ್ತಪ್ಪ. ಇಲ್ಲ ಅದೇ ವಿಚಾರವಂತಂದು ದೊಡ್ಡವ್ರ ಮುಂದೆ ಹೇಳಿ, ಹಿಂಗ್ ಮಾಡ್ತಾಳಲ್ಲಮ್ಮ ನಿಮ್ಮ ಮನೆ ಹೆಣ್ಮಗಳು, ಏನು ಕೆಲಸ ಅಂತ ಮನೆಗೆ ಬಂದು ಉಳ್ಕೊಂಡ್ರೆ ಒಂದು ದಿವಸ ಹೆಂಗ್ ಬಂದು ಮಾಡ್ತಾಳಲ್ಲ, ಅಥವಾ ಇಂಥದ್ದೇನೋ ಪ್ರಚೋದನೆ ಮಾಡ್ತಾಳಲ್ಲ ಅಂತ ದೊಡ್ಡವ್ರು ಹೇಳ್ಬೋದಿತ್ತಲ್ಲ. ಯಾಕೆ ಹೇಳಲಿಲ್ಲ? ಗಂಡನಿಗೆ ಹೇಳಿದ್ರೆ ಅದು ದೇವ್ರೆ. ಆಯ್ತು, ಗಂಡ ಏನೋ ಕೇಳಿಲ್ಲ, ಹಿರಿಯರಿಗೆ ಯಾಕೆ ಕೇಳಲಿಲ್ಲಪ್ಪ? ಅದು ವಿಷಯ ನಮ್ಮ ದೊಡ್ಡಮ್ಮ ಅವ್ರಿಗೆ ಗೊತ್ತಿದೆ ಸರ್. ಅವರು ಏನು ಕೇಳಲ್ಲ? ಏನು ಕೇಳಲ್ಲ ಸರ್. ಅವ್ರು ದೊಡ್ಡಮ್ಮ ಅವ್ರಿಗೆ ಗೊತ್ತಿದೆ ಸರ್. ನಾನು ಒಂದ್ಸಲ ಹೇಳಿ ನಮ್ ದೊಡ್ಡಮ್ಮ ಅವ್ರಿಗೂ ಹೇಳಿನಿ ಸರ್. ಏನ್ ಹೇಳಪ್ಪ ನಾನು ಇದಕ್ಕೆ? ಆಯ್ತಪ್ಪ, ಅವರೆಲ್ಲ ಏನಾದ್ರೂ ನಿರ್ಧಾರ ಮಾಡಿ ಓಲಿ. ನಿಮ್ ಹೆಂಡತಿಗೆ ಗೊತ್ತಾ? ಇಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ ಸರ್. ಗೊತ್ತಾದ್ರೆ ಏನ್ ಮಾಡ್ತಾರೆ? ಅವರು ಸುಮ್ನೆ ಪರವಾಗಿಲ್ಲ, ಏನ್ ಅದೆಲ್ಲ ಕಾಮನ್ ಅಂತಾರ? ಹಂಗ ಅಂಬಲ್ ಸರ್. ಅವ್ರು ಅನ್ನಲ್ಲ. ಯಾಕನ್ನಲ್ಲ? ಅವ್ರಿಗೂ ಒಂದು ಇದು ಇದೆ ಸರ್, ಗಂಡ ಅಂತ ಹೇಳಿ. ಅಂದ್ರೆ ನಾನು ಇನ್ನೊಬ್ಬರ ತಂಟೆಗೆ ಹೋಗಲ್ಲ, ಅಥವಾ ನಾನು ಪರಪುರುಷನ ಸಹವಾಸಕ್ಕೆ ಹೋಗಲ್ಲ, ನನ್ನ ಗಂಡನು ಹಂಗೆ ಪರಸ್ತ್ರೀ ಸಹವಾಸಕ್ಕೆ ಹೋಗಲ್ಲ. ಅಂದ್ರೆ ನಾನು ಕೇಳಿಸ್ಕೊಳಪ್ಪ, ಒಂದು ಹೆಣ್ಣು ಆಗಿ ನಿನ್ನ ಹೆಂಡತಿ, ನಾನು ಇನ್ನೊಬ್ಬನ ವಿಚಾರಕ್ಕೆ ಹೋಗಲ್ಲ, ನನ್ನ ಗಂಡನಿಗೆ ಮೋಸ ಮಾಡಲ್ಲ, ನನ್ನ ಗಂಡನೂ ಕೂಡ ನಾನು ಹೆಂಗ್ ನಿಯತ್ತಾಗಿದ್ದೀನೋ ಅವನು ಹಂಗೆ ಇರ್ಲಿ ಅಂತ ಬಯಸೋದು ತಪ್ಪಿಲ್ವಲ್ಲಪ್ಪ? ತಪ್ಪೇನಿಲ್ಲ, ಹೌದಲ್ಲ? ಬಟ್ ನೀವ್ ಹಂಗ ನಿಯತ್ತಿಲ್ಲ ಅಂತ ಗೊತ್ತಾದಾಗ ಕೋಪ ಬರೋದಿದೆಯಲ್ಲ, ಅದು ಹೆಣ್ಣಿನ ತಪ್ಪಲ್ಲ. ಆಕೆ ನಿಯತ್ತಾಗಿ ಇದ್ದಾಳೆ ಅಂದ್ರೆ ಗಂಡನಾಗಿ ನೀವು ಅದನ್ನ ಹಂಗೆ ಇರ್ಬೇಕು. ಮದ್ವೆ ಆಗೋಕ್ಕಿಂತ ಮುಂಚೆ ಏನೋ ಹಾಳಾಗೋಲಪ್ಪ ಬ್ಯಾಚುಲರ್, ಅದೊಂದು ಕೆಟ್ಟ ಮನಸ್ಥಿತಿ. ಏನು ಆಯ್ತು, ಮದ್ವೆ ಆದ ಮೇಲೂ ಅವ್ರು ಒತ್ತಾಯ ಮಾಡ್ತಾರೆ. ಒತ್ತಾಯ, ಅರೆ ನಾಳೆ ಒಂದು ರೋಗ ತಂದು ಕೂರಿಸ್ಕೊಂಡು ನೀನ್ ಹೆಂಡತಿ ಬದುಕು ಹಾಳು ಮಾಡ್ತೀಯಲ್ಲಯ್ಯ ನೀನು. ಅತ್ತಿಗೆ ತಾಯಿ ಸಮಾನ. ತಾಯಿ ಜೊತೆ ಮಲ್ಕೊಂಡಂಗಾಯ್ತಲ್ಲೋ. ಅದೇ ವಿಷಯ ನನಗೆ ಕಾಡ್ತಾ ಇದೆ ಸರ್. ಓಲಿ, ಇನ್ಮೇಲಾದ್ರೂ ಬಿಡ್ತೀರಾ? ಎಸ್ ಸರ್, ನಾನು ಅದಕ್ಕೆ ಬಿಡ್ಬೇಕಂತ ಹೇಳಿ ಮಾಡೀನಿ ಸರ್. ಆಯ್ತು, ನನ್ಗೆ ಅರ್ಥವಾಗುತ್ತೆ. ಆದ್ರೆ ಏನಾಗ್ಬಿಡುತ್ತೆ, ಇನ್ನೊಬ್ರು ಒತ್ತಾಯ ಮಾಡಿದ್ರು ಅಂತ ನಾವು ವಿಷ ಕುಡಿಯೋಕೆ ಆಗಲ್ವಲ್ಲಪ್ಪ. ಅರ್ಥ ಆಯ್ತಲ್ಲ? ಒಂದು ಬದುಕಿಗೆ ಒಂದು ಎಥಿಕಲ್, ಒಂದು ಮಾರಲ್ ಅಂತ ಇರ್ಬೇಕಲ್ಲಪ್ಪ. ಈಗ ನೀವು ಎಷ್ಟು ದುಡಿತೀರಿ, ನಿಮ್ಗೆ ಎಷ್ಟು ಆಸ್ತಿ ಇದೆ, ನೀವೆಷ್ಟು ಸ್ಲಿಮ್ ಆಗಿದ್ದೀರಿ, ನೀವೆಷ್ಟು ಬ್ಯೂಟಿಫುಲ್ ಆಗಿದ್ದೀರಿ, ಇದೆಲ್ಲದಕ್ಕೂ ಮೀರಿದ್ದು ಒಂದು ಬದುಕಲ್ಲಿ ಒಂದು ಪ್ರಿನ್ಸಿಪಲ್, ಒಂದು ತತ್ವ ಇರಬೇಕು. ನಾನು ಹಿಂಗೆ ಬದುಕಬೇಕು, ನನ್ನ ಹೆಂಡತಿಗೆ ನಾನು ದ್ರೋಹ ಮಾಡಲ್ಲ, ನನ್ನ ತಾಯಿ ತಂದೆ ಅಂಥದ್ದೇನೋ ಕೆಟ್ಟ ದಾರಿಯಲ್ಲಿ ಹೋಗಿ ನೀವು ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ಅದೇ ಗುಣ ಗಂಡನ್ ಬಿಟ್ಟು ಇನ್ಯಾವನಿಂದಲೂ ಹೋಗಿದ್ಲಲ್ಲ ಅವ್ರ ಮಗ ಅಂತ ನಿಮ್ಮನ್ನ ನಿಮ್ಮ ತಾಯಿ ಗುರ್ತು ಮಾಡಿ ಹೇಳ್ತಾರೆ. ಇಲ್ಲ, ಯಾಕೆ ನಿಮ್ಮ ತಾಯಿ ತಂದೆ ಹಂಗೆ ಬದುಕಿಲ್ಲ.
ಎಂಥ ಹೌದು ಕೆಟ್ಟ ಅಪವಾದ. ಅಥವಾ ತಲೆ ಎತ್ಕೊಂಡು ಓಡಾಡ್ದಂಗೆ ನಿಮ್ಮ ತಂದೆ ತಾಯಿ ನಿಮಗೆ ಆ ಉಸಿರುಗಟ್ಟಿಸುವ ವಾತಾವರಣ ಏನು ಮಾಡಿಕೊಟ್ಟಿಲ್ಲ. ಅವರು ಆಸೆಗಳನ್ನು ಮುಚ್ಚಿಟ್ಕೊಂಡು ಅಥವಾ ಏನೋ ಗಂಡ ಹೆಂಡತಿ ಅವರು ಅವ್ರದ್ದೇ ಆದ ಒಂದು ಬದುಕನ್ನು ಕಟ್ಟಿಕೊಂಡು ನಿಮಗೆಲ್ಲೂ ಕೆಟ್ಟ ಹೆಸರು ಬರ್ದಂಗೆ ನೋಡು. ಬಟ್ ಇವತ್ತು ಇದು ನೀವು ಅಂದ್ಕೊಳ್ಬೋದು ಅವ್ರ ಗಂಡ ಕೇಳಲ್ಲ ಅಥವಾ ನಿಮ್ಮ ದೊಡ್ಡಮ್ಮ ಕೇಳಲ್ಲ, ಸರಿ. ಬಟ್ ಒಂದು ಕರ್ಮ ಅಂತ ಇದೆ. ನಾಳೆ ದಿನ ಆ ಈ ಹೆಣ್ಣು ಈ ವಿಚಾರದಲ್ಲಿ ಯಾವಾಗ ಬಣ್ಣ ಬದಲಾಯಿಸ್ತಾಳೋ ಗೊತ್ತಿಲ್ಲ. ಹೌದು ಸರ್. ಏನೋ ಒಂದು ಕೆಟ್ಟ ಕಾಲ ಬಂತು, ಆ ಹೆಣ್ಣೆ ನಿಮ್ಮ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡಲು ನಿನ್ನ ಹೆಂಡತಿಗೆ ಹೇಳ್ತೀನಿ, ನಿನ್ನ ಸಂಸಾರವನ್ನ ನುಚ್ಚು ನೂರು ಮಾಡೋ ಶಕ್ತಿ ಈಗ ಆ ಹೆಣ್ಣಿಗಿರುತ್ತೆ. Yes, sir. ನಿಮ್ಮ ಅಣ್ಣನ ಅಥವಾ ಅಣ್ಣನ ಹೆಂಡತಿ ಅಥವಾ ಅಣ್ಣಂಗೆ ಮಕ್ಳಿದಾವ? ಹ್ಞೂ ಸರ್. ಇದಾವ? ಇದಾವ್ ಸರ್, ಇಬ್ಬರು ಅದಾರ್ ಸರ್. ಯಾರ ಒಬ್ಬ ಮಕ್ಳು ಅವರು? ಒಬ್ಬ PUC ಅದಾನ್ ಸರ್, ಒಬ್ಬ 8th ಸ್ಟ್ಯಾಂಡರ್ಡ್ ಅದಾನ್ ಸರ್. ಯಾರ ಮಕ್ಳಪ್ಪ ಅವರು? ನಮ್ಮ ಮಕ್ಕಳೇ ಸರ್ ಅವ್ರು, ನಮ್ಮ ಅಣ್ಣ ಅವ್ರು. ನಿಮ್ಮ ಅಣ್ಣನವೇ ತಾನೆ? ಹೌದು ಸರ್. ಆ ಮಕ್ಕಳಾದ ಮೇಲೆ ಒಂದು ಹೆಣ್ಣಿಗೆ ಹುಟ್ಟು ಅಂದ್ರೆ ಸಂತಾನೋತ್ಪತ್ತಿಯ ಕಾರಣವನ್ನು ಹೊರತುಪಡಿಸಿ, ಸರಿ ನಿಮ್ಮ ಅಣ್ಣನಿಂದ ಮಕ್ಕಳಾಗಿದ್ವಲ್ಲ, ಹೌದಲ್ಲ? ಹೌದು ಸರ್, ಆಗಿವ್ ಸರ್. ಅದು ಆದ್ಮೇಲೂ ನನಗೆ ಆಸೆ ಅಂತ ಬಂತಲ್ಲ, ಅದು ಆಸೆ ಅಲ್ಲ, ಅದು ಚಟ ಅದು. ಸರ್. ಅಷ್ಟು ಇಲ್ಲ ಅಂದ್ರೆ ನಿಮ್ಮ ಅಣ್ಣನಿಂದ ಮತ್ತೆ ಮಕ್ಳು ಹೆಂಗಾಗ್ತಿದ್ದು? ಸರ್. ಆ ಹೌದು ಸರ್. ಸಂತಾನೋತ್ಪತ್ತಿಯನ್ನು ಮೀರಿ ನನಗಿನ್ನೂ ಈಗ ಧರ್ಮ ಏನು ಹೇಳುತ್ತೆ, ಆಯ್ತು ನಿನ್ನ ಗಂಡನಿಂದ ಸಿಗುವ ಸುಖ ಅದರಲ್ಲೇ ನೀನು ಸುಖ ಪಡಬೇಕು, ಅದರಲ್ಲೇ ನಿನ್ನ ಮಕ್ಕಳು ಮಾಡ್ಕೊಳ್ಬೇಕು, ಅದು ಫೈನ್. ಬಟ್ ಅದನ್ನ ದಾಟಿ ನನಗೆ ಆ ಕಡೆ ಈ ಕಡೆ ಇನ್ನೂ ಏನೋ ಬೇಕು ಅಥವಾ ಅವರಿಂದ ಬೇಕು, ನಿನ್ನಿಂದ ಸಿಗ್ದವ್ರು ನಾನು ಅಲ್ಲಿಗೆ ಹೋಗ್ತೀನಿ. ಈಗ ಊಟ ನನ್ನ ಮನೆಯಲ್ಲಿ ಸ್ವಲ್ಪ ಲೇಟ್ ಆಗಿ, ಅಮ್ಮ ಒಂಚೂರು ಬೇಗ ಮಾಡಮ್ಮ ಅಡುಗೆ, ನಂಗೆ ಹೊಟ್ಟೆ ಶೀತ ಐತೆ ಅಂತ ಹೇಳು 8 ಗಂಟೆಗೆ ಊಟ ಮಾಡೋದು, 9 ಗಂಟೆ ತನಕ ಕಾದು ಊಟ ಮಾಡೋದು ಸರಿ. ಬಟ್ ಪಕ್ಕದ ಮನೆ ಊಟ ಆಸೆ ಬಿದ್ದು ನಾನು ಹೋಗಿ ಹೊತ್ಕೊಂಡು ಬಂದು ಊಟ ಮಾಡೋದು ಇದೆಯಲ್ಲ, ಅಪರಾಧವ. ನಿನ್ನ ಮನೆಯಲ್ಲಿ ನಿನ್ನ ತಟ್ಟೆಗೆ ಎಷ್ಟು ಬಂತು ಅಷ್ಟರಲ್ಲಿ, ಕಷ್ಟನೋ ಸುಖನೋ ನೀನು ಅಷ್ಟರಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಬೇಕು. ಇಲ್ವಾ, ಅದಕ್ಕೊಂದು ಧರ್ಮದ ಹಾದಿ ಇದೆ, ಆ ನಿಟ್ಟಿನಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಬೇಕು. ಅದನ್ನು ಬಿಟ್ಟು ನಂಗೆ ಹೊಟ್ಟಸ್ತತೆ ಅಂತ ಕಂಡವ್ರದೆಲ್ಲ ಹೋಗಿ ತಿನ್ಲಿಕ್ಕೆ ಆಗಲ್ವಲ್ಲಪ್ಪ. ಹೌದು. ಗಂಡನಿಂದ ಮಕ್ಕಳಾದ ಮೇಲೂ ನಿನ್ನನ್ನು ಮಧ್ಯರಾತ್ರಿ ಎಬ್ಬಿಸಿ ನನಗೆ ಸುಖದ ಬಯಕೆ ಇದೆ ಅಂತ ಹೇಳುವ ಒಂದು ಹೆಣ್ಣು, ಅದು ಗಂಡನಲ್ಲಿ ಕೇಳಿಕೊಂಡಾಗ ಅದು ಧರ್ಮವಾಗುತ್ತೆ. ನಿನ್ನಂಥವನ್ ಬಲ್ಲಿ ಕೇಳಿಕೊಂಡಾಗ ಅಥವಾ ನೀವು ಅದನ್ನು ಈಡೇರಿಸಿದಾಗ, ಅರೆ ನೀವು ಜಗತ್ತಿನಿಂದ ಮುಚ್ಚಿಟ್ಟಿರ್ಬೋದು, ಬಟ್ ಒಂದು ಹೇಗೆ ಹನಿ ಹನಿ ಸೇರಿ ಸಮುದ್ರವೋ ಅಥವಾ ಹನಿ ಹನಿ ಸೇರಿ ಹಳ್ಳವೋ, ನದಿಗಳು ಸೇರಿ ಸಮುದ್ರವೋ, ರಾಗಿ ಕಾಳುಗಳು ಸೇರಿ ಒಂದು ರಾಶಿಯೋ, ಹಾಗೆ ನಿಮ್ಮ ಚಿಕ್ಕ 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 ಪುಣ್ಯಗಳು ಸೇರಿ ಒಂದು ಕೆಟ್ಟ ಜನ್ಮ ಪ್ರಾಪ್ತವಾಗುತ್ತೆ ನಿಮಗೆ. ನರಕ. ಒಂದು ಕೆಟ್ಟ ಜನ್ಮದ ಬುನಾದಿ ಪುಟ್ಟ ಪುಟ್ಟ ತಪ್ಪುಗಳಿಂದಲೇ ಆಗುತ್ತೆ. ಚಿಕ್ಕ ಚಿಕ್ಕ ಪಾಪಗಳೇ ಸೇರಿ ದೊಡ್ಡ ಕೆಟ್ಟ ಜನ್ಮ ಅಥವಾ ಕೆಟ್ಟ ನರಕ. ಅಂದ್ರೆ ಯಾರೋ ಹೇಳ್ತಾ ಇದ್ರು, ಈ ವಯಸ್ಸಾದ ಕಾಲದಲ್ಲಿ ಕಾಲು ನೋವು, ಮಂಡಿ ನೋವು, ಆ ನೋವು ಈ ನೋವು ಇವೆಲ್ಲ ವಯಸ್ಸಾಗಿ 50ನೇ ವಯಸ್ಸಿಂದ ಕರೆಕ್ಟಾಗಿ ಶುರುವಾದದ್ದಲ್ಲ. ಆ 20-25ನೇ ವಯಸ್ಸು ಚೆನ್ನಾಗಿದ್ದ ವಯಸ್ಸಲ್ಲಿ ಸ್ವಲ್ಪ ಏನೋ ದೇಹವನ್ನು ತುಂಬಾ ದಂಡಿಸಿದಾಗ ಏನೋ ರಕ್ತ ಚೆನ್ನಾಗಿತ್ತು, ಅವಾಗ ಕಾಣಿಸ್ಕೊಳ್ಳಿಲ್ಲ, ವಯಸ್ಸಾದ್ಮೇಲೆ ಕಾಣಿಸ್ಕೊಳ್ತಾವ ರೋಗಗಳು, ಹೌದಲ್ಲ? ಇವು ಹಂಗೇನೆ. ದಯವಿಟ್ಟು ಈಗಲಾದ್ರೂ ನಿಮಗೊಂದು ಸಲಹೆ ನೀಡುತ್ತೇನೆ. ನೀವು ನನ್ನನ್ನು ಆ ಮಟ್ಟಿನ ಗೌರವದಿಂದ ಕಾಣುವುದರಿಂದ ನಾನು ನಿಮಗೆ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನೀವು ಪರಸ್ತ್ರೀ ಆಸೆಯನ್ನ ಈಡೇರಿಸದೆ ಹೋದ್ರೆ ಅದು ಅಧರ್ಮವೇನಾಗಲ್ಲ. ಆದರೆ ಪರಸ್ತ್ರೀ ಆಸೆಯನ್ನು ಈಡೇರಿಸೋದಕ್ಕೆ ಸ್ವಯಂ ನಿನ್ನ ವಂಶದ, ನಿನ್ನ ಕುಲಸ್ತ್ರೀ, ನಿನ್ನ ಹೆಂಡತಿಗೆ ಆಕೆ ಗೊತ್ತಿಲ್ಲದಂಗೊಂದು ಮೋಸ ಮಾಡೋದಿದೆಯಲ್ಲ, ಒಂದು ರೋಗದ ಮೂಲಕ ಅನುಭವಿಸ್ತೀಯ, ಇಲ್ಲ ನಿಶಕ್ತಿ ಮೂಲಕ ಅನುಭವಿಸ್ತೀಯ, ಇಲ್ಲ ಲೋಕದಲ್ಲಿ ನಿನ್ನ ಮಾನ ಹರಣವಾಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಒಟ್ಟಿನಾಗ ಅನುಭವಿಸ್ತೀಯ. ಈ ಕ್ಷಣಕ್ಕಾದ್ರೂ ಅವ್ರ ಗಂಡ ಕೇಳ್ತಾನೋ ಬಿಡ್ತಾನೋ, ಅವರ ನೋಡಪ್ಪ ಮನೆಯಲ್ಲಿ ಕದ ಹಾಕಿದಾರೋ ಇಲ್ವೋ, ಇನ್ನೊಬ್ರು ಮನೆಯಲ್ಲಿ ಹೋಗಿ ಕದಿಯೋದು ತಪ್ಪು. ಕದ ಹಾಕಿಲ್ಲ ಅಂತ ಹೋಗಿ, ಕದ ಹಾಕಿದರೆ ಅಂತ ಹೋಗದೆ ಇರೋದು, ಕದ ಹಾಕಿಲ್ಲ ಅಂತ ಹೋಗೋದು, ಹಾಕಿದರೆ ಹಾಕಿಲ್ಲ ನನಗದು ವಿಷಯನೇ ಅಲ್ಲ, ಹೋಗಬಾರ್ದು ಅನ್ನೋದೇ ಮೂಲ ತತ್ವ, ಹೌದಲ್ಲ? ಕದ ಹಾಕಿದಾರೋ ಇಲ್ವೋ, ಸರ್ ತೆಗ್ದಿತ್ತು ಸರ್ ಅದಕ್ಕೆ ತೆಗ್ದಿರ್ಲಿ ಬಿಡ್ಲಿ, ನಿನಗೆ ಹಾಕೋದು ಹೋಗಂಗಿಲ್ಲ ಅಷ್ಟೇ. ನೀವಷ್ಟು
ತನ್ಮಯತೆಯಿಂದ ಬಂದು ಕೇಳ್ತಾ ಇರೋದ್ರಿಂದ, ಹಾಗೆ ನೀವು ಶರಣಾಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಅದ್ರ ಹೊರತಾಗಿ ನಾನು ಯಾರಪ್ಪ ನಿಂಗೆ ಹೇಳಲಿಕ್ಕೆ, ಆಯ್ತು ಅನುಭವಿಸ್ಕೊ ಹೋಗು ಅಂತ ಬಿಡ್ತೀನಿ. ಬಟ್ ನಿನ್ನದೇ ಮನೆಯ ಹೆಣ್ಣು, ನಿನ್ನ ಮನೆಗೆ ಯಾರೋ ಒಬ್ಬ ನಿನ್ನ ಸಂಬಂಧಿಕ ಯಾರೋ ಬಂದು ಒಂದು ದಿವಸ ಮಲಗದ, ಏನೋ ಸಂಬಂಧಿಕ ಅಂತ ನಿನ್ನ ಹೆಂಡತಿ ಹೋಗಿ ಆ ರೀತಿ ಮಾಡಿದಾಗ, ಅಥವಾ ಅವನು ಬಂದು ನಿನ್ನ ಹೆಂಡತಿಗೆ ಚಿಕ್ಕದಾಗಿ ಹಂಗೆ ತಪ್ಪಾಗಿ ನಡ್ಕೊಂಡಾಗ, ಒಬ್ಬ ಪುರುಷನಾಗಿ ನಿನ್ನ ಅಣ್ಣನಿಗೇನೋ ಆ ಮಟ್ಟಿನ ಸಂಸ್ಕಾರ ಇಲ್ಲದೆ ಇರ್ಬೋದು, ಆದರೆ ನಿನ್ನ ಹೆಂಡತಿ ಹಂಗೆ ಮಾಡಿದ್ದಾಳೆ ಅಂತ ಗೊತ್ತಾದಾಗ ನಿನಗೆ ನೋವಾಗುತ್ತೋ ಇಲ್ವಪ್ಪ? ನಿಮ್ಮ ಹೆಂಡತಿ ಕೆಟ್ಟ ದಾರಿಗೆ ಹೋದಾಗ ನಿಮಗೇನು ನೋವಾಗುತ್ತೋ, ನೀವು ಕೆಟ್ಟ ದಾರಿಯಲ್ಲಿ ಹೋಗಿದ್ದೀರಿ ಅಂತ ಗೊತ್ತಾಗ ನಿನ್ನ ಹೆಂಡತಿನೂ ಮನುಷ್ಯನ ಜನ್ಮ, ಅದೇ ನಾಯಿ ಜನ್ಮ ಅಲ್ಲ, ಆಕೆಗೂ ನೋವಾಗುತ್ತೆ. ಆಕೆ ಒತ್ತಾಯ ಮಾಡ್ಬಿಟ್ರೆ ಅಥವಾ ಒತ್ತಾಯ ಮಾಡ್ಬಿಟ್ರು ನಾನು ಭಾಗಿಯಾಗ್ಬಿಟ್ಟೆ ಅಂದ್ರೆ, ಅರೆ ಒತ್ತಾಯ ಮಾಡಿ ಒಂದು ಊಟ ತಿನ್ನಿಸ್ಬೋದು, ಒಂದು ಐಸ್ ಕ್ರೀಮ್ ತಿನ್ನಿಸ್ಬೋದು, ಒಂದೇನು ತಿನ್ನೋದೋ ಉಡೋದೋ ಏನೋ, ಒತ್ತಾಯ ಮಾಡಿ ಸೀರೆ ತಗೊಂಡ್ರು ಕೊಡಿಸ್ಬಿಟ್ಟೆ, ಅಥವಾ ಒತ್ತಾಯ ಮಾಡಿದ್ರು ಅದಕ್ಕೆ ಸೀರೆ ತಗೊಂಡೇನು, ಒತ್ತಾಯ ಮಾಡಿದ್ರು ಬಂದು ಮಲ್ಕೊಂಡೆ ಅಂದ್ರೆ ಅದು ಯಾವುದಯ್ಯ ನ್ಯಾಯ? ಸರಿ, ನಾಳೆ ಒತ್ತಾಯ ಮಾಡಿದ್ರು ಒಂದು ವಿಷ ಕುಡಿದೀಯಾ? ಇಲ್ಲ ತಾನೆ. ದಯವಿಟ್ಟು ನಾಳೆ ಬರುವ ಅಪಾಯ, ಯಾವ ಹೆಣ್ಣಿನಿಂದ ಸುಖ ಸಿಗ್ತಾ ಇದೆ ಅಥವಾ ಯಾವ ಹೆಣ್ಣಿಗೆ ಸುಖ ಕೊಡುವ ನೆಪದಲ್ಲಿ ಧರ್ಮ ಮೀರ್ತಾ ಇದೆಯಾ, ಅದೇ ಹೆಣ್ಣು ನಿನಗೆ ಗುಂಡಿ ತೋಡ್ತಾಳೆ. ಇವತ್ತು ಲೋಕದಲ್ಲಿ ನೋಡ್ತಾ ಇದೆಯಲ್ಲ ಏನೇನಾಗ್ತಾ ಇದೆ. ದೊಡ್ಡವ್ರನ್ನೇ ಬಿಟ್ಟಿಲ್ಲ ಇದು. ಅದಕ್ಕೆ ನಿಮ್ಮ ಪಾಲಿಗೆ ಬಂದಿರುವ ಹೆಣ್ಣನ್ನ ಸಂತೋಷಪಡಿಸಿ, ಸುಖಪಡಿಸಿ, ನೆಮ್ಮದಿಪಡಿಸಿ, ಆಕೆಯನ್ನು ಗೌರವದಿಂದ ಕಾಣಿ, ಆಕೆಗೆ ಸಕಲ ನೆಮ್ಮದಿಯನ್ನು ನೀಡಿ. ಆದರೆ ಪರಸ್ತ್ರೀ ವಿಚಾರ ಇದೆಯಲ್ಲ, ಅವ್ರಿಗೇನು ಹುಷಾರಿಲ್ವ ಔಷಧಿ ತಗೊಂಡೋಗಿ ಕೊಡಿ, ಅವ್ರಿಗೇನು ಕಷ್ಟ ಬಂತ ಅನ್ನ ಇಲ್ವ ಅನ್ನ ತಗೊಂಡೋಗಿ ಕೊಡಿ. ಆದರೆ ಈ ಇಂದ್ರಿಯಗಳ ಆಸೆಗೆ ಬಿದ್ದು ತಾಯಿ ಸಮಾನಳಾದವಳನ್ನ ಹೆಂಡತಿಯಾಗ ಪಕ್ಕ ಮಲಸ್ಕೊಳ್ಳೋ ಹಂತಕ್ಕೆ ಹೋದಾಗ 16 ಜನ್ಮಕ್ಕೆ ನರಕ ಅದು. ಬೇಡ, ಇದೆಲ್ಲ ಬಿಟ್ಬಿಡ್ಬೇಕು. ಆಯ್ತು, ನೀವು ಅದನ್ನು ಪಾಪ ಇಲ್ಲಿ ಹೇಳಿಕೊಂಡು ಒಪ್ಕೊಳ್ಳೋವಷ್ಟು ಪಾಪ ಬದಲಾವಣೆಗೆ ಒಗ್ಗಿಕೊಳ್ಳೋದಿಕ್ಕೆ ನಿಮ್ಮ ಮನಸ್ಸು ತಯಾರಾಗ್ತಾ ಇದೆ. ನಿಮ್ಮ ಹೆಂಡತಿಯನ್ನು ಒಮ್ಮೆ ಮನಸ್ಸಿಗೆ ತಗೊಳ್ಳಿ, ಅಯ್ಯೋ ನನ್ನ ಗಂಡ ಅಂತ ಒಳ್ಳೆಯವನು ಇಂಥ ಒಳ್ಳೆಯವನು ಅಂತ ಏನೋ ಆಕೆಗೆ ಒಂದು ಕನಸಿರು, ನಾನು ನೋಡಿದ್ರೆ ಹಿಂಗೆ ಮಾಡ್ತಾ ಇದ್ದೀನಲ್ಲಪ್ಪ. ಯಾರು ಒಪ್ಲಿ ಬಿಡ್ಲಿ, ಯಾರು ಆಕೆ ಗಂಡನೇ ಬಂದು ಏನ್ ತೊಂದರೆ ಇಲ್ಲ, ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರು ಧರ್ಮ ನಮಗ್ ಗೊತ್ತಿರಬೇಕು. ದಯವಿಟ್ಟು ಇಲ್ಲಿ ನೀಚಿಗೆ ಆ ಹೆಣ್ಣನ್ನ ತಾಯಿ ತರ ನೋಡ್ಬೇಕು, ದೇವತೆ ತರ ನೋಡ್ಬೇಕು. ಸರಿ, ಆಕೆಯ ಹೃದಯ, ಆಕೆಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಕಾಮ ಇರ್ಲಿ, ಏನಾದ್ರೂ ಆಸೆ ಇರ್ಲಿ. ಆದ್ರೆ ಇದು ಹೆಂಗೇನಪ್ಪ, ನಮ್ಮ ರಾಮಾಯಣದಲ್ಲೂ ಕೂಡ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋದ ಸಮಯದಲ್ಲಿ ರಾವಣನ ತಂಗಿ ಶೂರ್ಪನಖ ಬಂದು ಅವಳಿಗೆ ರಾಮನನ್ನು ನೋಡಿ ಆಸೆ ಆಗ್ಬಿಡುತ್ತೆ. ಈಗ ನಿನ್ನ ಅಣ್ಣನ ಹೆಂಡತಿಗೆ ನಿನ್ನ ನೋಡಿ ಆಸೆ ಆಯ್ತಲ್ಲ, ಹಂಗೆ ರಾಮನನ್ನು ನೋಡಿ ಆಸೆ ಆಗ್ಬಿಟ್ಟು ರಾಕ್ಷಸಿ ವೇಷ ಬಿಟ್ಟು ಸುಂದರಿಯ ವೇಷವನ್ನ ಧರಿಸಿ ಆ ರಾಮನ ಮುಂದೆ ಬಂದು, ನಿನ್ನ ಮೇಲೆ ನನಗೆ ಆಸೆ ಆಯ್ತು, ನನ್ನನ್ನು ಮದುವೆ ಆಗು, ನಾವಿಬ್ರು ಮದುವೆ ಆಗೋಣ ಅಂತ. ರಾಮ ಹೇಳ್ತಾನೆ, ನೋಡ್ಲಿಕ್ಕೆ ಅವಳು ಏನ್ ಚೆನ್ನಾಗಿ ಇದ್ಲು, ಆದ್ರೆ ಅವನು ಹೇಳ್ತಾನೆ, ನೋಡವಾ ನಾನು ಏಕಪತ್ನಿ ವ್ರತಸ್ಥ, ನನಗೊಬ್ಳು ಹೆಂಡತಿ ಅಂತ ಇದ್ದಾಳೆ, ನಾನು ಇನ್ನೊಂದು ಹೆಣ್ಣನ್ನ ಆ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲವ್ವ. ನಿನಗೆ ಹಂಗೂ ಮದುವೆ ಆಗ್ಬೇಕು ಅಂದ್ರೆ ಅಲ್ಲಿ ನೋಡಲ್ಲ ನನ್ನ ತಮ್ಮ ನಿಂತಿದ್ದಾನಲ್ಲ ಅಲ್ಲಿ ದೂರದಲ್ಲಿ ಲಕ್ಷ್ಮಣ, ಅವನ್ ನೋವು ಕೇಳು. ರಾಮ ಯಾಕೆ ಬೇಡ ಅಂದ್ರೆ, ಒಂದು ನಾನು ಏಕಪತ್ನಿ ವ್ರತಸ್ಥ, ಇನ್ನೊಂದು ಅವ ಎಂತ ರಂಬೆ ಊರ್ವಶಿನೇ ಬಂದು ನನ್ನನ್ನು ಮಧ್ಯರಾತ್ರಿ ಬಾ ಅಂತ ಕರೀಲಿ, ನಂದಲ್ಲ ಅಂದಾಗ ನಾನು ಹೋಗ್ಬಾರ್ದು. ಯಾಕಂದ್ರೆ ಹೆಣ್ಣನ್ನ ಬಿಟ್ಟು ಚಟ್ಟ ತೋಡ್ತಾರೆ, ಗುಂಡಿ ತೋಡ್ತಾರೆ. ಹೆಣ್ಣಿನ ವಿಚಾರದಲ್ಲಿ ಒಂದು ಮರಳಿ ಹಾಯ್ ಅಂತ ರಿಪ್ಲೈ ಕಳಿಸೋಕ್ಕಿಂತ ಮುಂಚೆನೂ ಎಚ್ಚರಾಗಿರ್ಬೇಕು ನೀವು. ಯಾವುದೋ ಒಂದು ಮೆಸೇಜ್ ಬಂದ್ಬಿಡುತ್ತೆ, ಹಾಯ್ ಬೇಬಿ ಹೆಂಗಿದೀಯಾ, ಅದು ಇದು. ನೀವು ಬುದ್ಧಿವಂತರಾಗಿರ್ಬೇಕು. ರಾಮ ಇಲ್ಲ, ನನಗೆ ಹೆಂಡತಿ ಇದ್ದಾಳೆ, ನಾನು ಹಂಗ ಆಗಕ್ಕಾಗಲ್ಲ, ಹೋಗು ನನ್ನ ತಮ್ಮ ಲಕ್ಷ್ಮಣನನ್ನು ಒಮ್ಮೆ ಕೇಳು. ರಾಮನಿಗೆ ಗೊತ್ತಿತ್ತು ಲಕ್ಷ್ಮಣ ಕೂಡ, ಯಾಕಂದ್ರೆ ರಾಮನಂತಹ ಧರ್ಮ ಪುರುಷನ ತಮ್ಮ ಅಂದಾಗ ಅವನು ಹಂಗೆ ಇರ್ತಾನೆ. ಲಕ್ಷ್ಮಣನ ಬಳಿ ಹೋದ್ಲು, ನನ್ನನ್ನು ಮದುವೆ ಆಗು ಅವನು ಹೇಳುವಷ್ಟು ಹೇಳ್ದ. ಬಟ್ ಕಡಿಗೆ ಗೊತ್ತಾಯ್ತು ಇವಳು ರಾಕ್ಷಸಿ ಅಂತ, ಮೂಗು ಮುಂದಲೆ ಕುಯ್ದು ಕಳಿಸ್ದ.
ಅಲ್ಲಿಂದ ಶುರುವಾಯ್ತು ನೋಡಿ ರಾಮಾಯಣ. ಅವಳು ಹೋಗಿ ರಾವಣಂಗೆ ಹೇಳದ್ಲು, ರಾವಣ ಏನೇನೋ ಕತೆ ಆಗೋಯ್ತು ಆಮೇಲೆ. ಅಂದ್ರೆ ನಾನು ಏನು ಹೇಳಲಿಕ್ಕೆ ಬಂದೆ, ಯಾವಾಗ ನನ್ನ ಹೆಂಡತಿ ಜೊತೆಗಿರ್ಲಿ, ತವ್ರ ಮನೆಗೆ ಹೋಗಿರ್ಲಿ, ಬಿಟ್ಟು ಹೋಗಿರ್ಲಿ, ಕಡೆಗೆ ಸತ್ತೇ ಹೋಗಿರ್ಲಿ, ನಾನು ಒಂದು ನಿಯಮಕ್ಕೆ ಬದ್ಧನಾಗಿರ್ಬೇಕು. ದೂರ ಹೋಗೋದು ಸತ್ತು ಹೋಗೋದು ಬಿಟ್ಬಿಡಿ, ಮನೇಲಿ ಇದ್ದುಕೊಂಡು ಹಿಂಗೆ ಮಾಡ್ತೀರಲ್ಲ, ಅದೇ ಸರ್, ಅದೇ ಸಮಸ್ಯೆ ನನಗೆ ಆಗ್ತಾ ಇದೆ. ಅದನ್ನೇ ಏನ್ ಮಾಡ್ಬೇಕೀಗ? ಹೌದಪ್ಪ, ಕಾರ್ಯಕ್ರಮದಲ್ಲಿ ಈ ರೀತಿ ಸುಖದ ಹಿಂದೆ ಹೋದವರು ಮಧ್ಯೆ ಹೆಣ ಆಗಿರೋದನ್ನ ನೀವು ಕೇಳ್ಪಟ್ಟಿದ್ದೀರಾ, ಹೌದಲ್ಲ? ಹೌದು ಸರ್, ಕೇಳಿನಿ ಸರ್. ಆಗಿದ್ದಾಗ ನಮ್ಮ ಇಂದ್ರಿಯಗಳನ್ನ, ಹೌದು ಅನ್ಸುತ್ತೆ, ಲೈಂಗಿಕ ಸುಖ ಎಂತ ದೊಡ್ಡ ಸುಖ ಅಂತ ಅನ್ಸುತ್ತೆ. ಅದು ದೊಡ್ಡ ಸುಖ ಅಥವಾ ಅದರಲ್ಲಿ ಭಾಗವಹಿಸೋದು ಎಷ್ಟು ದೊಡ್ಡ ಸುಖ ಅಂತ ಅನಿಸುವ ಮನಸ್ಸಿಗೆ ಇನ್ನೊಂದು ಜ್ಞಾನ ಕೊಡಿ, ಭಾಗವಹಿಸದೇ ಇರೋದು ಅದಕ್ಕಿಂತ ದೊಡ್ಡ ಸುಖ ಅಂತೆ. ಭಾಗವಹಿಸಿದವನನ್ನ ಕೇಳಿ, ಅದಾದ್ಮೇಲೆ ಅವನಿಗೆ ಜೀವನ ಜುಗುಪ್ಸೆ ಬಂದ್ಬಿಟ್ಟಿರುತ್ತೆ. ಅದೊಂಚೂರು ಆ ಸಮಯದಲ್ಲಿ ನಿಮ್ಮನ್ನು ನೀವು ಸರಿಯಾಗಿ ಕಡಿವಾಣವಾಗಿ ಇಟ್ಕೊಂಡ್ಬಿಟ್ರೆ, ಅದಾದ್ಮೇಲೆ ನಿಮಗೆ ಅಂದ್ರೆ ಪರಸ್ತ್ರೀ ವಿಚಾರದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬನು ಕೂಡ ಸದಾ ಭಯದಲ್ಲಿ ಬದುಕ್ತಾನೆ. ಬದುಕು ನರಕವಾಗಿಬಿಡುತ್ತೆ ಒಂದು. ಯಾಕಂದ್ರೆ ಆ ಹೆಣ್ಣಿನ ಕಡೆಯವ್ರಿಗೆ ಯಾವಾಗ ಗೊತ್ತಾಗುತ್ತೋ, ಅವಳು ಯಾವಾಗ ಸಿಡಿದು ಬೀಳ್ತಾಳೋ, ಅವಳೆಲ್ಲಿ ವಿಡಿಯೋ ಮಾಡ್ಕೊಂಡವಳು, ಅವಳೆಲ್ಲಿ ಏನು ಮಾಡೋಳು, ಅವಳು ಯಾರ ಕಡೆಯವ್ರು ಬಂದು ನನ್ನನ್ನು ಏನು ಮಾಡ್ತಾರೋ. ಯಾಕಂದ್ರೆ ಇವನು 5 ನಿಮಿಷದ ಸುಖಕ್ಕೋಸ್ಕರ ತಪ್ಪು ಮಾಡ್ದ, ಅದಾದ್ಮೇಲೆ ಭಯದಲ್ಲೇ ಬದುಕ್ತಾನೆ, ಆ ಹೊರಗಡೆ ಬರ್ಲಿಕ್ಕಾಗಲ್ಲ, ಹೌದಲ್ವಾ? ಅದೇ ನಿಮ್ಮ ಪಾಲಿನದ್ದು. ಯಾರು ಕೇಳ್ತಾರೆ ನಿಮ್ಮನ್ನ? ಈ ವಿಚಾರ ಎಲ್ಲ ಏನು ಸಮಾಜದ ದೃಷ್ಟಿಯಿಂದ ಅಯ್ಯೋ ಇದೇನಪ್ಪ ಇದು ಅಸಂಬದ್ಧ ವಿಚಾರ ಅನ್ಸ್ಬೋದು, ಬಟ್ ಇದರಿಂದಲೇ ತಾನಿವತ್ತು ಹೆಣಗಳು ಉರುಡ್ತಾ ಇರೋದು, ಜೈಲಲ್ಲಿ ಕೈದಿಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದು. ಇದ್ರ ಬಗ್ಗೆ ಒಂದು ಜ್ಞಾನ, ಒಂದು ತಿಳುವಳಿಕೆ, ಧರ್ಮದ ಅರಿವನ್ನು ಮೂಡಿಸಬೇಕು. ನೀವು ನಿಮ್ಮ ಹೆಂಡತಿ ಪರಪುರುಷನ ವಿಚಾರದಲ್ಲಿ ಭಾಗಿಯಾದರೆ, ಒಬ್ಬ ಗಂಡಸಾಗಿ ಒಬ್ಬ ಗಂಡನಾಗಿ ನಿಮಗೇನು ನೋವಾಗುತ್ತೋ, ನೀವು ಪರಸ್ತ್ರೀ ವಿಚಾರದಲ್ಲಿ ಭಾಗಿಯಾದಾಗ ನಿಮ್ಮ ಹೆಂಡತಿ ಗೊತ್ತಾದ್ರೆ ಆಕೆಗೂ ಅಷ್ಟೇ ನೋವಾಗುತ್ತೆ. ಹಾಗಾಗಿ ಅದು ತಾಯಿಯ ಸಮಾನವಾದವಳ ಜೊತೆ ನಾನು ಹಂಗೆ ನಡ್ಕೊಂಡು ಪಾಪ ಕಟ್ಕೊಂಡ್ಬಿಟ್ಟಿದ್ದೀನಿ. ಪರಿಹಾರಕ್ಕೆ ಏನು ಮಾಡಬೇಕು? ಆ ಹೆಣ್ಣನ್ನು ದೂರ ಇಡಬೇಕು. ಅದೇನು ಹೋಗಿ ಇದನ್ನ ಮಾಡ್ಕೊಂಡ್ಬಿಡ್ತೀರಿ ಅಷ್ಟೇ. ಇನ್ನೊಮ್ಮೆ ಬಂದು ಆಸೆ ಪಾಸೆ ಅಂದ್ರೆ ಕಪಾಳು ಕೊಡದು ಕಳಿಸ್ಬೇಕು. ಅವ್ರ ಅತ್ತೆ ಏನು ಕೇಳಲ್ಲ, ಅಥವಾ ನಿಮ್ಮ ದೊಡ್ಡಮ್ಮ ಏನು ಕೇಳಲ್ಲ, ಅವ್ರ ಗಂಡ ಏನು ಕೇಳಲ್ಲ ಅಂದ್ಕೊಂಡು ಏನೇನೋ ಮಾಡೋದಲ್ಲ. ಹೇಳುದ್ನಲ್ಲ, ನಾವೊಂದು ಅವ್ರು ಈ ರೀತಿ ಮಾಡ್ತಾರ ಅಂತ ಹೇಳಿ ನಾನಲ್ಲ. ಈಗ ವರ್ಷಕ್ಕೆ ಒಂದ್ಸಲ ಅಲ್ಲಿ ನಮ್ದು ದೇವ್ರ ಕಾರ್ಯಕ್ರಮ ಇರ್ತದ ಸರ್, ಆ ಒಂದ್ ಸಮಯದಲ್ಲೇ ಹೋಗ್ತಾ ಇದ್ದೀನಿ ಸರ್. ಈಗ 1-2 ವರ್ಷ ಆಯ್ತು ಸರ್ ನಾನು. ಆಯ್ತು, ನಾನು ಹೇಳಿದ್ನಲ್ಲ, ಅವ್ರಿಗೆ ಎದುರ್ಕೊಂಡು ವರ್ಷಕ್ಕೊಮ್ಮೆ ಹೋಗು ಅಂತ ನಾನು ಹೇಳಿದ್. ದಿವಸ ಹೋಗು, ಬಟ್ ನಿನ್ ಬುದ್ಧಿ ನಿನ್ ಕೈಲಿರ್ಬೇಕು. ಇಂಡಿಕೇಟರ್ ಹಾಕೋದು ಹಿಂದ್ಗಡೆ ಬರೋನು ಹೇಳಾದ್ಮೇಲೆ ಹಾಕೋದಲ್ಲ. ನನಗ್ ಬುದ್ಧಿ ಇರಬೇಕು. ನಾನು ಬಲಗಡಿಗೂ ಎಡಗಡಿಗೂ ತಿರ್ಕೊಬೇಕಾದ್ರೆ ಇಂಡಿಕೇಟರ್ ಹಿಂದ್ಗಡೆ ಬರೋನ್ಗೆ, ನೋಡಪ್ಪ ನಾನು ಎಡಗಡಿಗೆ ತಿರ್ಕೊಳ್ತಿದ್ದೀನಿ ಅಂತ ನಾನು ಹಿಂದ್ಗಡೆ ಎಲ್ಲೋ ಲೈಟ್ ಹಾಕಿ ತೋರಿಸ್ಬೇಕು, ಹೌದಲ್ಲ? ಇಲ್ಲಾಂದ್ರೆ ಬಂದು ಗುತ್ತಾನೆ ಸಾಯೋರು ಯಾರು? ಯಾರೋ ಬಂದು ಹೇಳಾದ್ಮೇಲೆ ತಿದ್ಕೊಳ್ಳೋದಲ್ಲ ಇವೆಲ್ಲ. ಸ್ವಯಂ ಬುದ್ಧಿ ಬಂದ್ಬಿಡ್ಬೇಕು. ಆಯ್ತು, ಬುದ್ಧಿ ಬರ್ಲಿಲ್ವಾ? ಕೇಳಿದಿರಲ್ಲ ಕತೆಗಳು ಎಷ್ಟೊಂದು. ಹಾಗಾಗಿ ಇಲ್ಲಿ ಇವತ್ತೇ ಹೋಗಿ ನಿಮ್ಮ ಹೆಂಡತಿ ಪಾದ ಮುಟ್ಟಿ ಕ್ಷಮೆ ಕೇಳಿದ್ರು ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಮಾಡ್ಬಿಟ್ಟಿದ್ರ ಅಲ್ಲಿ ತಪ್ಪ. ಹಾಗಾಗಿ ನಿಮ್ಮ ಹೆಂಡತಿಯನ್ನು ಇನ್ನೂ ಹೆಚ್ಚು 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 ಪ್ರೀತಿ ಮಾಡಿದಷ್ಟು ನಿನ್ನ ಈ ಪಾಪಗಳು ಹಂಗೆ 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 ಸುಟ್ಟು ಕರಕಲಾಗ್ತವೆ. ಆಯ್ತಲ್ಲಪ್ಪ? ಒಳ್ಳೇದಿ ಏನೋ ಆಗಿರೋದನ್ನ ಕೃಷ್ಣ ಕ್ಷಮಿಸಿದ್ದಾನೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಆ ಹೆಣ್ಣಿನ ವಿಚಾರವಾಗಿ ತಾಯಿ, ಸರಿನಪ್ಪ, ನೀನು ಪಡ್ಕೊಂಡ ಯಾವ ಸುಖ ನಿನ್ನ ಹತ್ರ ಇನ್ನೂ ಹಂಗೆ ಇದೆ, ಮುಗೀತ. ಅವತ್ತವತ್ 5 ನಿಮಿಷ ಅಲ್ಲೇ ಮುಗಿದೋಯ್ತದು. ವೀರ್ಯನಾಶ ಮೃತ್ಯು ಸಮಾನ. ಅದು ಅರ್ಥ ಆಯ್ತಲ್ಲ? ವೀರ್ಯ ಒಬ್ಬ ಪುರುಷನ ಶಕ್ತಿ. ಅದು ಸುಮ್ಮನೆ ಬೇಡಪ್ಪ. ಅದು ಅವ್ರ ಒತ್ತಾಯ ಮಾಡಿದ್ಲು ನಾನು ಓದೆ ಅಂದ್ರೆ ನೀನು ಹೇಳ್ಬೋದು, ಸಮಾಜ ಅದನ್ನು ಬೇರೆ ತರ ತಗೊಂಡ್ಬಿಡುತ್ತೆ. ಒತ್ತಾಯ ಮಾಡಿದ್ರು ನಾನು ಓದೆ ಅಂದ್ರೆ ಅದೊಂದು ಸ್ವೀಕರಿಸಬಹುದಾದ ಸಂಗತಿಯೇ ಅಲ್ಲ. ಅದು ಅವಳಿಗೇನೋ ಬುದ್ಧಿ ಇರಲಿಲ್ಲ, ನಿನಗೇನಾಗಿತ್ತು ಅಂತ ಕೇಳ್ತಾರೆ ನಾಳೆ. ಸರ್, ಅದು ನಾನು 2ನೇ ಸಲ ಹೋದಾಗ ಅದು ನಾನು ಒಳಗೆ ಹೋಗಿ ಮಲ್ಕೊಂಡಿದ್ದೆ ತಪ್ಪಾಯ್ತು ಸರ್ ನನ್ನ ಕಡೆ.
ಎರಡನೇ ಸಲ ಅಲ್ಲಪ್ಪ, ನಾನು ಮೊದಲನೇ ಸಾರಿ ಬಗ್ಗೆನೇ ಮಾತಾಡ್ತಿದ್ದೀನಿ. ಹ್ಮ್. ನಾನು ಒಂದು ಸರಿ ಆಗಿದ್ದಕ್ಕೆ ಪರವಾಗಿಲ್ಲ ಬಿಡು, ಒಂದು ಎರಡನೇ ಸರಿ ಆಗಿದ್ರ ಬಗ್ಗೆ ಮಾತನಾಡುವಷ್ಟು ಕೆಟ್ಟವನು ನಾನಲ್ಲ. ಮೊದಲನೇದೇ ತಪ್ಪು ಅಂತ ಹೇಳ್ತಿರೋದು. ಮೊದಲನೇದು ಕ್ಷಮಿಸುವಷ್ಟು ಒಳ್ಳೆಯವನು ನಾನಲ್ಲ. ಅದೇ ತಪ್ಪು, ಅದೇ ಪ್ರಥಮ ಬೇಸ್ಮೆಂಟ್, ಅಲ್ಲೇ ತಾನೇ ತಪ್ಪಾಗಿದ್ದು. ಹೌದು ಸರ್, ಅದೇ ಫಸ್ಟ್ ಅದೇ ತಪ್ಪಾಗಿತ್ತು ಸರ್. ಬೇಡಪ್ಪ. ಈಗ ಗೊತ್ತಿಲ್ಲ, ಇವು ಹೆಣ್ಣಿನ ವಿಚಾರಗಳು ನಿಮ್ಮ ಮನೆತನಗಳನ್ನೆಲ್ಲ ತೊಳೆದು ಬಿಡ್ತಾವೆ ಹುಣಸೆಹಣ್ಣ ಹಾಕಿ. ಹೆಣ್ಣಿನ ವಿಚಾರದಲ್ಲಿ ನಿಮ್ಮ ಪಾಲಿಗೆ ಏನು ಬಂತು ಅದ್ರ ಜೊತೆ ಗೌರವಾನ್ವಿತವಾಗಿ ನಡ್ಕೊಂಡು ಅದ್ರ ಜೊತೆನೇ ಧರ್ಮ ಅರ್ಥ ಕಾಮ ಏನೇ ಇದ್ರೂ ಅದ್ರ ಜೊತೆ ಅನುಭವಿಸ್ಬೇಕೆ ಹೊರತು ಇನ್ನೊಂದಕ್ಕೆ ಆಸೆ ಪಟ್ರೋ, ಈಗ ಹಾಳು ಮಾಡೋ ಬುದ್ಧಿಗಳು ಇರ್ತವೆ. ಈ ಹೆಣ್ಣು ತನ್ನ ಸೌಂದರ್ಯ ಬಳಸ್ಕೊಂಡೆ ಎಂತೆಂಥ ದೊಡ್ಡವ್ರನ್ನೆಲ್ಲ ಕೆಡಗಿಲ್ಲ. ದೊಡ್ಡವ್ರು ಎಂಥವ್ರಾದ್ರೂ ಕೆಲವೊಬ್ರು ಮಹಾತ್ಮರು ತಪ್ಪಿಸ್ಕೊಡ್ತಾರೆ, ಅವ್ರಿಗೆ ಸಿದ್ಧಿ ಇರುತ್ತೆ. ಆದರೆ ದೊಡ್ಡವರು ಅನ್ಸ್ಕೊಂಡ್ರೆ ನೋಡಿ, ಇಲ್ಲ ಹೆಣ್ಣಿನ ವಿಚಾರಕ್ಕೆ ಬೀಳ್ತಾರೆ, ಇಲ್ಲ ಜೂಜಾಟ, ಇಲ್ಲ ಅದೇ ಹೇಳ್ತಾರಲ್ಲ ಹೆಣ್ಣು ಕಾಂಚಾಣ, ಇವೆಲ್ಲ ಕೆಡಬಿಡ್ತವೆ. ಅದರಲ್ಲೂ ಹೆಣ್ಣು ಅನ್ನೋದು ಬಹಳ ನಶೆ. ಅದು ದೇವತೆಯೂ ಹೌದು. ಬಟ್ ಸ್ವಲ್ಪ ನಾವು ನೋಡುವ ದೃಷ್ಟಿಕೋನ ಬದಲಾಗ್ಬಿಟ್ರೆ ಅದು ಬದುಕನ್ನೇ ಹಾಳು ಮಾಡಿಬಿಡುತ್ತೆ. ನಾಳೆಯಿಂದ ಆ ಹೆಣ್ಣೇನು ಬದಲಾಗಲ್ಲ, ಅದು ಆಕೆ ಅದೇ ಪ್ರಚೋದನೆ ಕೊಡುತ್ತೆ, ಟೆಂಪ್ಟ್ ಮಾಡುತ್ತೆ. ನೀನು ಅಂದ್ರೆ ನೀನು ನೋಡೋ ದೃಷ್ಟಿಕೋನ ಬದಲಾಗ್ತಿದೆ ಅಷ್ಟೇ. ಈಗ ಒಂದು ಕತೆ ಹೇಳ್ತೀನಿ ನೋಡಪ್ಪ, ಅರ್ಥ ಮಾಡ್ಕೋ. ಈ ನಮ್ಮ ಬುದ್ಧ ಭಗವಾನರ ಬದುಕಿನಲ್ಲಿ ಬರ್ತಕ್ಕಂಥದ್ದು ಒಂದು ಕತೆ. ಒಬ್ಬ ಸನ್ಯಾಸಿ ಇದ್ದ. ಸನ್ಯಾಸಿ ಅನ್ನೋದಕ್ಕಿಂತ ಒಬ್ಬ ಗುರು, ಸುಮ್ಮನೆ ಈಗ ನಂತರ ಅಂದ್ಕೊಳಪ್ಪ, ಒಬ್ಬ ಗುರು ಇದ್ದ. ಅವನು ಏನೋ ಮಠಮಾನ್ಯ ಕಟ್ಕೊಂಡೇನಿರಲಿಲ್ಲ, ಯಾವುದೋ ಒಂದು ಮನೆಯಲ್ಲೇ ವಾಸವಾಗಿದ್ದ. ಅವನ ಕೆಲಸ ಏನು, ಅವನ ಬಗ್ಗೆ ತುಂಬಾ ಹೆಸರಿತ್ತು. ಮಹಾನ್ ಗುರು ಆತ ಏನು ಜ್ಞಾನೋದಯ ಆಗಿರ್ತಕ್ಕಂತಹ ಮಹಾನುಭಾವ. ಹೀಗೆ ನಾನಾ ರೀತಿಯಲ್ಲಿ ಆತನ ಬಗ್ಗೆ ತುಂಬಾ ಊಹಾಪೋಹಗಳಿದ್ದು. ಅವನ ಕೆಲಸ ಏನಂದ್ರೆ ಕಾಡ್ಗೆ ಹೋಗಿ ಸೌದೆ ಕಟ್ಕೊಂಡು ಬರೋದು. ಅಂದ್ರೆ ತುಂಬಾ ಹಿಂದಿನ ಕಾಲದ ಕತೆ. ಕಾಡ್ಗೆ ಹೋಗಿ ಸೌದೆ ಕಟ್ಕೊಂಡು ಬರೋದು ಅಂಡ್ ಮನೆಯವ್ರಿಗೆಲ್ಲ ಆಗುವಷ್ಟು ನೀರನ್ನ ಬಾವಿಯಿಂದ ಸೇದಿ ಪಾತ್ರೆಗಳಲ್ಲಿ ತುಂಬಿಡೋದು. ಇವೆರಡು ಕೆಲಸ ಮಾಡ್ತಿದ್ದ ಡೈಲಿ. ಯಾರೊಬ್ಬ ಹುಡುಗ ಬಂದ ಒಂದು ದಿವಸ, ಗುರುಗಳೇ ನಮಸ್ಕಾರ. ಹೇಳಪ್ಪ, ಏನ್ ಬಂದಿದ್ದು? ಏನಿಲ್ಲ ಗುರುಗಳೇ, ನಿಮಗೆ ಜ್ಞಾನೋದಯ ಆಯ್ತಂತೆ, ಹೌದಾ? ಹುಡುಗ ಕೇಳ್ತಾ ಇರೋದು. ನೋಡಪ್ಪ, ಆಗಿದೆ, ಹೌದಪ್ಪ, ನನಗೆ ಜ್ಞಾನೋದಯ ಆಗ್ಬಿಟ್ಟಿದೆ ಅಂದ್ರೆ ಆಗಿಲ್ಲ ಅಂತ ಅರ್ಥ. ಯಾಕಂದ್ರೆ ಜ್ಞಾನೋದಯ ಆಗಿರೋನು ಯಾರು ಆಗಿದೆ ಅಂತ ಹೇಳ್ಕೊಳ್ಳಲ್ಲ. ಹಾಗಾಗಿ ನಾನು ಆಗಿದೆ ಆಗಲ್ಲ ಅನ್ನೋದ್ರ ಬಗ್ಗೆ ನಾನೇನು ಹೇಳಲ್ಲಪ್ಪ, ಜನರು ಏನು ಹೇಳ್ಕೊಳ್ಳಿ. ಈಗ ನೀನು ಬಂದಿದ್ದ ಪ್ರಶ್ನೆ ಏನು, ಅಥವಾ ಏನಕ್ಕೆ ಬಂದೆ? ಏನಿಲ್ಲ, ಜ್ಞಾನೋದಯ ಆಗಿದೆ ಅಂತೀರಾ, ಅಥವಾ ಎಲ್ಲರೂ ಮಾತಾಡ್ತಾರೆ, ನಿಮ್ಮನ್ನು ನೋಡಿದ್ರೆ ಹಂಗ ಅನ್ಸುತ್ತೆ. ಜ್ಞಾನೋದಯ ಆಗೋಕ್ಕಿಂತ ಮುಂಚೆ ನೀವೇನ್ ಮಾಡ್ತಿದ್ರಿ ಎಂದ ಅವನು. ಹೌದಪ್ಪ, ಜ್ಞಾನೋದಯ ಆಗೋಕ್ಕಿಂತ ಮುಂಚೆನೂ ನಾನು ಕಾಡ್ಗೋಗಿ ಸೌದೆ ತರ್ತಿದ್ದೆ. ಮನೆಯವರಿಗೆಲ್ಲ ಬೇಕಾಗುವಷ್ಟು ನೀರನ್ನ ಬಾವಿಯಿಂದ ಸೇದಿ ತಗೊಂಡೋಗಿ ಒಯ್ದು ತಪ್ಪಲಿಲ್ಲಿ ತುಂಬಿಸಿಡ್ತಿದ್ದೆ. ಓಹ್, ಆಯ್ತು, ಸರಿ. ಜ್ಞಾನೋದಯ ಆದ್ಮೇಲೆ ಏನು ಮಾಡ್ತಾ ಇದ್ದೀರಿ? ಜ್ಞಾನೋದಯ ಆದ್ಮೇಲೂ ಅದನ್ನೇ ಮಾಡ್ತಾ ಇದ್ದೀನಿ. ಕಾಡ್ಗೋಗಿ ಸೌದೆ ತರ್ತೀನಿ, ಮನೆಯಲ್ಲಿರೋರಿಗೆಲ್ಲ ಬಾವಿಯಿಂದ ನೀರು ಸೇದಿ ತುಂಬಿಸಿಡ್ತೀನಿ. ಆ ಹುಡುಗ ಕೇಳ್ದ, ಅಲ್ಲ, ಜ್ಞಾನೋದಯಕ್ಕೆ ಮುಂಚೆನೂ ಅದನ್ನೇ ಮಾಡ್ತೀರಿ, ಜ್ಞಾನೋದಯ ಆದ್ಮೇಲೂ ಅದನ್ನೇ ಮಾಡ್ತೀರಿ ಅಂದ್ರೆ ಜ್ಞಾನೋದಯ ಆಗಿ ಫಲ ಏನು ಮತ್ತೆ ಎಂದ ಅವನು. ಅದಕ್ಕೆ ಗುರು ಹೇಳ್ತಾನೆ, ನೋಡಪ್ಪ, ಜ್ಞಾನೋದಯಕ್ಕಿಂತ ಮುಂಚೆ ಈ ಕಾಡ್ಗೋಗಿ ಸೌದೆ ತರೋದು, ಆ ಬಾವಿಯಿಂದ ನೀರು ಸೇದಿಡೋದು ಮಾಡ್ಲೇಬೇಕಿತ್ತು. ಅದೊಂದು ಕರ್ತವ್ಯ ಅಂದ್ಕೊಂಡು ಮಾಡ್ತಿದ್ದೆ, ಏನು ಮಾಡ್ಬೇಕಲ್ಲ ಅಂತ ಮಾಡ್ತಿದ್ದೆ. ಆದ್ರೆ ಜ್ಞಾನೋದಯ ಆದ್ಮೇಲೆ ಮಾಡ್ಬೇಕಲ್ಲ ಅಂತ ಮಾಡಲ್ಲ. ಅದು ನನಗೆ ಆನಂದ ಕೊಡುವ ಒಂದು ಸಾಧನ, ಅದು ನನಗೊಂದು ನೆಮ್ಮದಿ ಕೊಡುವಂತಹ ಪ್ರಕ್ರಿಯೆ. ಅದಕ್ಕೆ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಜ್ಞಾನೋದಯಕ್ಕಿಂತ ಮುಂಚೆ ಏನೋ ಕರ್ತವ್ಯ ಅನ್ಕೊಂಡು ಮಾಡ್ತಿದ್ದೆ. ಜ್ಞಾನೋದಯ ಆದ್ಮೇಲೆ ನನಗನ್ನಿಸ್ತಾ ಇರೋದೇನಂದ್ರೆ, ನಾನು ಏನು ಮಾಡ್ತಾ ಇದ್ದೀನೋ ಅದರಲ್ಲಿ ನನಗೆ ಆನಂದ ಸಿಗುತ್ತೆ ಅಂದ್ಕೊಂಡು ಮಾಡ್ತೀನಿ. ಇದು ಜ್ಞಾನೋದಯಕ್ಕೂ ಜ್ಞಾನೋದಯ ಆಗದೇ ಇರೋದಕ್ಕೂ, ಅಂದ್ರೆ ಜ್ಞಾನೋದಯಕ್ಕಿಂತ ಮುಂಚೆ, ಜ್ಞಾನೋದಯದ ನಂತರ. ಅಂದ್ರೆ ಕೆಲಸ ಅದೇ, ನೋಡುವ ಮನೋಧರ್ಮ ಬೇರೆ ಆಯ್ತು. ಮೊದಲು ಕರ್ತವ್ಯ ಅಂದ್ಕೊಂಡು ಮಾಡ್ತಿದ್ದ, ಈಗ ಅದು ಆತ್ಮಾನಂದ. ಅಯ್ಯೋ,
ಕಾಡ್ಗೋಗಿ ಏನೋ ಬೈಕೊಂಡ್ ಸೌದೆ ತರ್ತಿದ್ದ, ಬೈಕೊಂಡ್ ನೀರು ತುಂಬುತ್ತಿದ್ದ. ಈಗ ಹಂಗಲ್ಲ. ಅಯ್ಯೋ, ಇದು ನನ್ನ ಭಗವಂತ ನನ್ನ ಪಾಲಿಗೆ ಕೊಟ್ಟಿರೋ ವರ, ಇದು ನನಗೆ ಎಷ್ಟು ಆನಂದ ಕೊಡುತ್ತೆ ಗೊತ್ತಾ ಅಂದ್ಕೊಂಡು ಮಾಡ್ತಾವನೆ. ಹಾಗೆ ನಾಳೆಯಿಂದ ಆ ಹೆಣ್ಣು ಬದಲಾಗಲ್ಲ, ನಿನ್ನ ಹೆಂಡತಿ ಬದಲಾಗಲ್ಲ, ಹೊಲ ಮನೆ ಬದಲಾಗಲ್ಲ, ಎಲ್ಲ ಹಂಗೆ ಇರುತ್ತೆ. ನೋಡುವ ದೃಷ್ಟಿಕೋನ ಬದಲಾಗುತ್ತೆ. ಈ ಮುಂಚೆ ಏನು ಮಾಡ್ದಲ್ಲಪ್ಪ, ಅದು ಜ್ಞಾನೋದಯಕ್ಕಿಂತ ಮುಂಚೆ ಮಾಡಿರೋದು. ಇನ್ನು ಮುಂದೆ ಹೇಗೆ ನಡ್ಕೊಡ್ತೀಯಲ್ಲ, ಅದು ಜ್ಞಾನೋದಯದ ನಂತರ. ಅಂದ್ರೆ ಸುತ್ತಲಿನ ಎಲ್ಲ ಜನರು, ಎಲ್ಲ ವಾತಾವರಣ ಹಂಗೆ ಇರುತ್ತೆ. ನೀನ್ ನೋಡೋ ದೃಷ್ಟಿಕೋನ ಬದಲಾಯಿಸ್ತೀಯ. ಅರ್ಥ ಆಯ್ತಲ್ಲಪ್ಪ? ಹಾಗಾಗಿ ಇಂದಿನಿಂದ ನಿನಗೆ ಜ್ಞಾನೋದಯ ಆಗಿದೆ. ಆ ಹೆಣ್ಣು ಟೆಂಪ್ಟ್ ಮಾಡ್ತಾಳೆ. ಅಯ್ಯೋ ಪಾಪ, ತಾಯಿ ಸಮಾನಲಾದವಳು ಏನೋ ಹುಚ್ಚಿಡ್ದಂಗೆ ಹಾಡ್ತಾಳೆ. ಪಾಪ ದೇವ್ರು ಒಳ್ಳೇದು ಮಾಡ್ಲಿ, ನಾನು ಹಿಂಗ್ ಹೇಳಿದ್ನೋ ಗೆದ್ಕಂಡೆ, ಇಲ್ಲ ಕರೆದ್ಲು ನಾನು ಓದೆ ಅಂದ್ರೆ ಅದೇ ಕ್ರೈಮ್ ಸ್ಟೋರಿಲಿ ಬರ್ತೀರಾ ಅಷ್ಟೇ ನೀವೆಲ್ಲ. ಹಂಗೆಲ್ಲ ಆಗೋದು ಬೇಡ. ಹಾಗಾಗಿ ನಿಮ್ಮ ಹೆಣ್ಣು ಮಗಳಿಗೆ, ನಿಮ್ಮ ಹೆಂಡತಿಗೆ ನೀವು ನಿಯತ್ತಾಗಿರಬೇಕು. ನನಗೆ ನಂಬಿಕೆ ಇದೆ ಪಾಪ, ನೀವು ಎಷ್ಟು ಧೈರ್ಯವಾಗಿ ಬಂದು ಇಲ್ಲಿ ಹೇಳ್ತಿದ್ದೀರಾ ಅಂದರೆ ನಿಮ್ಮಲ್ಲಿ ಬದಲಾವಣೆಗೊಳ್ಳುವ ಮನಸ್ಸಿದೆ ಅಂತ. ಒಳ್ಳೆ ಮನಸ್ಸಿರೋದಕ್ಕೆ ನೀವು ಹೇಳ್ಕೊಳ್ಲಿಕ್ಕೆ ಸಾಧ್ಯ. ಇಂದಾಗಿರೋದ್ರ ಬಗ್ಗೆ ಕೃಷ್ಣ ನಿಮಗೆ ಕ್ಷಮೆ ಕೊಡ್ಲಿ. ನನ್ನ ಪ್ರಕಾರ ಅನ್ಸುತ್ತಪ್ಪ, ತನ್ನ ಹೆಂಡತಿ ಇನ್ನ ಒಬ್ಬನ ಜೊತೆ ಕೂತು ನಿಂತು ಮಲಗುವ ಹಂತಕ್ಕೆ ಹೋದಾಗ್ಲೂ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನಿ, ಅವನ ಗಂಡ ಆಗಲ್ಲ. ಹೋಗ್ಲಿ, ಅವಳಿಗೆ ನೆಮ್ಮದಿ ಸುಖವನ್ನು ಕೊಡೋ ಶಕ್ತಿ ಇಲ್ಲ ಅಂದ್ರು, ಒಂದು ಸಂಸ್ಕಾರ ಹೇಳುವಷ್ಟು ಶಕ್ತಿ ಇಲ್ಲದೆ ಹೋದ್ರೆ ಒಂದು ಮನುಷ್ಯನೇ ಆಗಲ್ವಲ್ಲಪ್ಪ. ನಾಳೆ ದಿನ ಏನು ಕೈಯೋ ಕಾಲೋ ಮುರಿದೋಗಿ ನಿನ್ ಮನೆ ಮುಂದೆ ಚೇರ್ ಮೇಲೆ ಕೂತಿದೀಯ, ಎದ್ದೇಳೋ ಕಾಲ ಕೂತ್ಕೊಳ್ಳೋಕ್ಕಾಗಲ್ಲ, ಒಂದ್ ಹೆಜ್ಜೆ ಇಡ್ಲಿಕ್ಕೆ ಆಗಲ್ಲ. ನಿನ್ಗೆ ಓಡೋಗಿ ಯಾರ್ದೋ ಜಗಳ ಬಿಡಿಸ್ಲಿಕ್ಕೆ ಆಗೋ ಶಕ್ತಿ ಇಲ್ಲ, ಕಾಲು ಮುರಿದೋಗ್ಬಿಟ್ಟಿದೆ. ಬಟ್ ಯಾರೋ ಚಿಕ್ಕ ಮಕ್ಳು ನಿನ್ ಮುಂದೆ ಜಗಳ ಆಡ್ತವ್ರೆ ಎಂದಾಗ ಓಡೋಗಿ ಬಿಡಿಸೋಕಾಗದೆ ಇರ್ಬೋದು. ಬೇಡ ಕಣ್ರಪ್ಪ, ಅದು ತಪ್ಪು ಅಂತ ಕೂತಿದ್ದ ಜಾಗದಿಂದಲಾದ್ರೂ ಹೇಳ್ತೀಯಲ್ವನಪ್ಪ ನೀನು. ಅಂದ್ರೆ ಓಡೋಗಿ ಬಿಡಿಸೋ ಶಕ್ತಿ ಇಲ್ಲದೆ ಹೋದ್ರೂ ಬಾಯಲ್ಲಿ ಒಂದು ಮಾತು ಹೇಳಿ ಅದನ್ನ ಬಿಡಿಸೋ ಪ್ರಯತ್ನ ಮಾಡುವುದಿದೆಯಲ್ಲ, ಅಟ್ಲೀಸ್ಟ್ ಒಬ್ಬ ಗಂಡನಾಗಿ ನನಗೆ ಸುಖ ಸಂತೋಷ ಕೊಡೋಕಾಗದೆ ಇದ್ರು ಇನ್ನೊಬ್ಬನ ಜೊತೆ ಹಿಂಗ್ ಹೋಗಿ ಕೂತ್ಕೊಂಡು ಮಲ್ಕೊಂಡು ಇದನ್ನೆಲ್ಲ ಮಾಡೋದು ತಪ್ಪು ಅಂತ ಹೇಳೋದ್ನಾದ್ರೂ ಮಾಡ್ಬೇಕಿತ್ತಲ್ವ ನಿಮ್ಮ ಅಣ್ಣ. ಅದೇ ನಾನು ನಮ್ಮ ಅಣ್ಣವ್ರಿಗೆ ನಾನು ಅಷ್ಟು ಧೈರ್ಯದಿಂದ ಹೇಳ್ದೆ ನಾನು. ಆದ್ರೆ ನಮ್ಮ ಅಣ್ಣವ್ರು ಏನು ಅದಕ್ಕೆ ಏನು ಹೇಳಿಲ್ಲ. ಆಯ್ತು, ನಿಮ್ಮ ಅಣ್ಣ ಅದಕ್ಕೆ ರಿಪ್ಲೈ ಮಾಡಿದ್ರು, ಆಕ್ಷನ್ ತಗೊಂಡ್ರು, ನಿಮಗೆ ಅದು ಬೇಕೇ ಇರ್ಲಿಲ್ಲ. ಅವ್ರದ್ದು ವಿಚಾರ ಮತ್ತೆ ಏನಾರು ಬೇರೆ ಇತ್ತೇನೋ, ಆ ಹೊಲ ನಾವೇ ತಗೋಬೇಕು ಹಂಗೇನಾರ. ಅದು ನಂತರ ನನಗೆ ವಿಚಾರ ಅವೆಲ್ಲ ಕಲ್ಪನೆಗಳು ಬರ್ತಾ ಇದೆ ಸರ್. ಹೊಲಕ್ಕೋಸ್ಕರ ಹೆಂಡತಿ ಅಡ ಇಕ್ಕಕ್ಕಾಗುತ್ತನಪ್ಪ? ಹಂಗಿಟ್ರೆ ಆತ ಮನುಷ್ಯನೇ ಆಗಲ್ಲ, ಹೌದಲ್ಲಪ್ಪ? ಹೊಲ ಇವತ್ತು ನಿಮ್ಮ ಹೆಸರಲ್ಲಿದೆ, ಈ ಹಿಂದಿನ 100 ವರ್ಷದಲ್ಲಿ ಅದು ಬೇರೆ ಹೆಸರಲ್ಲಿ ಇತ್ತು, ಇನ್ನೊಂದು 100 ವರ್ಷಕ್ಕೆ, ಇನ್ನೊಂದು 20 ವರ್ಷಕ್ಕೆ ಅದು ಬೇರೆ. ನೀವು ನಿಂತಿರೋ ಜಾಗದಲ್ಲಿ 10-15 ಜನರೇಷನ್ ಶವದ ಮೇಲೆ ನೀವು ನಿಂತಿದ್ದೀರಾ. ಯಾರು ಶಾಶ್ವತ ಅಲ್ಲ. ಈ ನಮ್ಮ ಅಣ್ಣವ್ರು ಅವ್ರು ಯಾಕೆ ಹೇಳಲಿಲ್ಲ? ಅವ್ರು ಯಾವತ್ತು ಆಕ್ಷನ್ ತಗೋಬೇಕಾಗಿತ್ತಲ್ಲ ಅವ್ರನಾಗ. ಫಸ್ಟ್ ಆಫ್ ಆಲ್ ನಿಮ್ಗದು ಅವಳ ಜೊತೆ ಸೇರುವ ವಿಚಾರದಲ್ಲಿ ನಿಮ್ಗದು ಮ್ಯಾಟ್ರೇ ಅಲ್ಲ, ಅದು ನಿಮ್ಗದು ಬೇಕಿರ್ಲಿಲ್ಲ. ಅವನು ಏನನ್ನೋ ನಿನ್ಗದು ಬೇಕಿರ್ಲಿಲ್ಲ, ಹೌದಲ್ಲಪ್ಪ? ನಂದಲ್ಲ ಅನ್ನೋ ಒಂದೇ ಕಾರಣ ಸಾಕಿತ್ತು. ನಮ್ಮ ಅಣ್ಣ ಅದಕ್ಕೆ ವಿರೋಧ ಮಾಡ್ಲಿಲ್ಲ, ನಮ್ಮ ಅಣ್ಣ ಅದಕ್ಕೆ ವಿರೋಧಿಸ್ಲಿಲ್ಲ, ಅಥವಾ ನಮ್ಮ ಅಣ್ಣ ಅದಕ್ಕೆ ಆಕ್ಷನ್ ತಗೊಳ್ಳಿಲ್ಲ, ನಮ್ಮ ಅಣ್ಣ ಅದಕ್ಕೆ ಬೇಡ ಅಂತ ನನಗೆ ಬೈಲಿಲ್ಲ. ಅರೆ, ಎಲ್ಲಾ ತಪ್ಪುಗಳಿಗೂ ಬೇಡ ಅಂತ ಹೇಳಲಿಕ್ಕೆ ಯಾರು ಇರಲ್ಲ. ನಿಮ್ಮ ಅರಿವು, ನಿಮ್ಮ ಆತ್ಮಸಾಕ್ಷಿಯಿಂದ ಒಂದು ಇರುತ್ತಲ್ಲ, ಅದು ಅದರ ಅವರ ನಿರ್ಧಾರ ಅಥವಾ ಅವರ ವರ್ತನೆ ಹಿಂದೆ ಏನೋ ಲಾಭದ ಉದ್ದೇಶ ಇತ್ತು, ಹೊಲದ ಲೆಕ್ಕಾಚಾರ ಇತ್ತು, 1000 ಇತ್ತು. ಬಟ್ ನೀವು ಮತ್ತೆ ಆ ಹೆಣ್ಣಿನ ಪರಸ್ತ್ರೀ ಹೆಣ್ಣಿನ ಲೈಂಗಿಕತೆ ಅಥವಾ ಆ ಕೆಟ್ಟ ಸಂಬಂಧದ ಬಗ್ಗೆ ಮಾತಾಡ್ತಿದ್ದೀನಿ. ಆ ಕೆಟ್ಟ ಸಂಬಂಧವನ್ನು ಮುಂದುವರಿಸದೇ ಇರೋದಕ್ಕೂ ನಿಮ್ಮ ಅಣ್ಣನ ಪ್ರತಿಕ್ರಿಯೆ ಸಂಬಂಧವೇ ಇಲ್ಲ ಅಲ್ಲಿ. ನೀನು ಹೊಲದ್ದೇನೋ ಆಮೇಲೆ ಮಾತಾಡ್ಕೋ ವ್ಯವಹಾರ, ಬಟ್ ಇಲ್ಲಿ ಪರಸ್ತ್ರೀ ಅನ್ನೋದೇ ಸಾಕಿತ್ತು ನಾನು ಹೋಗದೆ ಇರೋದಿಕ್ಕೆ. ಅಯ್ಯೋ, ನಮ್ಮ ಅಣ್ಣ ತಡಿಲಿಲ್ಲ ಸರ್, ನಮ್ಮ ಅಣ್ಣ ಏನೂ ಉತ್ತರ ಕೊಡ್ಲಿಲ್ಲ ಸರ್, ಅದಕ್ಕೆ ನಾನು ಹೋದೆ. ಇವೆಲ್ಲ ಸಂಸ್ಕಾರವಂತನ ಬಾಯಲ್ಲಿ ಬರಬೇಕಾದ ಮಾತಲ್ಲ. ಹಂಗಾಗೋದು ಬೇಡ. ನಿಮ್ಮ ಅಣ್ಣನ ಪ್ರತಿಕ್ರಿಯೆ ಏನು ಕಾರಣ, ಅದರಿಂದ ಏನು ಉದ್ದೇಶ ಇದೆ, ಬೇಡಪ್ಪ. ನಂದಲ್ಲ ಆ ಹೆಣ್ಣು ಅಥವಾ ನಂದಲ್ಲ ಅದು ಅನ್ನೋ ಒಂದೇ ಕಾರಣ ಸಾಕು ನಾನು ಅದರಿಂದ ದೂರ ಇರೋದಿಕ್ಕೆ. ನಮ್ಮ ಅಣ್ಣನ ಪ್ರತಿಕ್ರಿಯೆಗೆ ಆಧಾರವಾಗಿಟ್ಕೊಂಡು ನಾನು ಇಲ್ಲಪ್ಪ, ತಾಯಿ ಸಮಾನನಾದವಳ ಜೊತೆ ಹಂಗೆ ನಡ್ಕೊಳ್ಳೋದು ನೋಡಿ, ನಾಳೆ ನಿನ್ನ ಮನೇಲಿ ಅದು ಯಾವುದೋ ಒಂದು ರೀತಿಯಲ್ಲಿ ಮತ್ತೆ ನಿಮಗೆ ಹೊಡೆತ ಹೊಡೆಯುತ್ತೆ. ಅಲ್ಲಿ ನಿಮ್ಮ ಹೆಂಡತಿ ವಿಚಾರದಲ್ಲೂ, ನಿಮ್ಮ ಮನೆಗೆ ಬರೋ ಸೊಸೆ ವಿಚಾರದಲ್ಲೂ ಯಾವುದನ್ನು ಒಟ್ಟಿನಾಗ ನೀನು ಕಣ್ಣಾರೆ ನೋಡ್ತೀಯ. ಯಾಕಂದ್ರೆ ನೀನು
ಹೆಂಡತಿಗೆ ಮೋಸ ಮಾಡಿದೀಯ, ನಿನಗೂ ದ್ರೋಹ ಆಗ್ಬೇಕಲ್ಲ ಎಲ್ಲೋ ಒಂದು ಕಡೆ. ಭಗವಂತ ಅದಕ್ಕೂ ಒಂದು ವೇದಿಕೆ ನಿರ್ಮಾಣ ಮಾಡ್ತಾನೆ. ಏನ್ ಕಷ್ಟನಾ? ಬಿಟ್ಬಿಡ್ಬೇಕು ಇವೆಲ್ಲ. ಅಷ್ಟು ಮಾಡ್ಕೊಂಡು ಹೆಂಡತಿಯ ವಿಚಾರದಲ್ಲಿ ನಿಯತ್ತಾಗಿ ಇದ್ಕೊಂಡು ಹೋಗಪ್ಪ. ನಿನಗೆ ಭಗವಂತ ಒಳ್ಳೇದು ಮಾಡ್ಲಿ. ತಿದ್ದುಕೊಳ್ಳೋ ಕಡೆ ಗಮನ ಕೊಟ್ಟಿದೆಯಲ್ಲಪ್ಪ, ಅದೇ ನಿನ್ ದೊಡ್ಡತನ. ಸುಖದ ಆಸೆಗೆ ಹಂಗೆಲ್ಲ ಹೋಗಬಾರ್ದು. ಆ ಅಂತ ಹೆಣ್ಣುಗಳು ಸಮಾಜದಲ್ಲಿ ಇದ್ದಾರೆ, ಇಲ್ಲ ಅಂತ ಇಲ್ಲ. ಬಟ್ ಭಗವಂತ ನಮಗೆ ಅಂತ ಒಂದು ಬುದ್ಧಿ ಕೊಟ್ಟಿದ್ದಾನೆ. ನೀವು ಬ್ಯಾಚುಲರೋ, ಎಂಗೇಜೋ, ಮದುವೆ ಆಗಿದ್ದೀರೋ, ಮುದುಕರಾಗಿದ್ದೀರೋ, ವಿಷಯ ಅದಲ್ಲ. ನನ್ನದಲ್ಲದಕ್ಕೆ ನಾನು ಆಸೆ ಪಡೋದು ಬೇಡ. ನಾಳೆ ದಿನ ಏನೋ ಒಂದು ಮನೆ ಜಗಳಗಳು ಏನೋ ಬರ್ತವೆ. ಅವತ್ತು ನನ್ನ ಸೊಸೆ ಜೊತೆ ಕೆಟ್ಟದಾಗ ನಡ್ಕೊಂಡಿದ್ದು ನಾನು ನೋಡಿದ್ನಿ ಅಂತ ನಿಮ್ಮ ದೊಡ್ಡ ಮನೆ ಹೇಳಿದಾಗ ಏನ್ ಮಾಡ್ತೀಯ? ಅಂದ್ರೆ ಇವತ್ತು ಅವರೆಲ್ಲ ಏನು ನಿರ್ಲಕ್ಷ್ಯ ಮಾಡ್ತಾವ್ರ ಸರ್, ಅವ್ರೇನು ಅಂತ ಇಲ್ಲ ಅಂತ. ನಾಳೆ ಇವೆಲ್ಲ ಅವ್ರಿಗೆ ಅಸ್ತ್ರ ಆಗ್ಬಿಡ್ತವೆ. ನಿಮ್ಮ ಹೆಂಡತಿಗೆ ಪುರಾವೆನೇ ಬೇಕಿಲ್ಲ. ಸುಮ್ಮನೆ ಒಂದು ಮಾತು ಜಗಳದ ನಡುವೆ ಹಂಗೆ ಎಸದ್ರು ಅಂದ್ಕೊಳ್ಳಿ, ಅದನ್ನೇ ಇಟ್ಕೊಂಡು ಹೆಂಡತಿ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡ್ತೀರಾ? ಎಲ್ಲ ಬಹಳ ಸೂಕ್ಷ್ಮವಾದ ವಿಚಾರ. ಆಯ್ತು, ಅದರಿಂದ ನಿಮಗೇನು ತೊಂದರೆ ಆಗದೆ ಇರ್ಲಿ. ಇದನ್ನ ಇಲ್ಲಿಗೆ ಬಿಟ್ಟು ನೀವಾಯ್ತು, ನಿಮ್ಮ ಸಂಸಾರ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ನಿಮ್ಮ ತಂದೆ ತಾಯಿ ಹೋಗಿ. ಹೊಲದ ವಿಚಾರ ಅಥವಾ ಏನೋ ಅವರು ನಿಮ್ಗೆ ಸಂಬಂಧಿಕರು, ಹಾಗಾಗಿ ಹೋಗಿ ಬರಬೇಕು. ಈ ಹೆಣ್ಣಿಗೆ ಎದುರ್ಕೊಂಡು ಹೋಗೋದು ಬಿಡಿ ಅಂತ ಹೇಳ್ದಲ್ಲ, ಹೋಗಿ ಬನ್ನಿ. ಆದ್ರೆ ನಿಮ್ಮ ಬುದ್ಧಿ ನಿಮ್ಮ ಕೈಲಿರ್ಬೇಕು. ಅರ್ಥ ಆಯ್ತಲ್ಲಪ್ಪ? ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಮ್ಮ ಬೈಕ್ ಬ್ರೇಕು, ಕ್ಲಚ್ಚು ಅವೆಲ್ಲ ನಾವೇ ಇಟ್ಕೊಂಡಿರ್ತೀವಿ ತಾನೆ. ಏನು ಇನ್ಯಾರೋ ಬಂದು ಹಾಕ್ಲಿ ಅಂತ ಸುಮ್ಮನೆ ಹೋಯ್ತಾ ಇರ್ತೀವ? ಎದುರುಗಡೆ ದೊಡ್ಡ ವಾಹನ ಬಂತು ಅಥವಾ ಎದುರುಗಡೆ ಟ್ರಾಫಿಕ್ ಇದೆ ಅಥವಾ ಏನೋ ಅದಕ್ಕೆ ತಕ್ಕಂಗೆ ಬ್ರೇಕ್ ಬಿಡಬೇಕಾ, ಬ್ರೇಕ್ ಹಾಕಬೇಕಾ, ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕು, ಇದೆಲ್ಲ ಹೆಂಗೆ ನಮ್ಮ ಬುದ್ಧಿಯಿಂದಲೇ ನಾವು ಮಾಡ್ತೀವೋ ಹಾಗೆ ಇನ್ನೊಬ್ರು ಮನೆಗೆ ಹೋದಾಗ ಅವ್ರ 1000 ಇರಲಿ, ನಾವು ಬ್ರೇಕ್ ಹಾಕಬೇಕಾ ಅಥವಾ ಇಲ್ಲಿಂದ ಜಹ ಖಾಲಿ ಮಾಡ್ಬೇಕಾ, ಅದು ನಮ್ಮ ಬುದ್ಧಿ ಇರಬೇಕು. ನೀವು ಇನ್ನೊಬ್ರು ಮನೆಗೆ ಮೋಸ ಮಾಡಿ ನಿನ್ನ ಮನೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅದು ಆಗಲ್ಲಪ್ಪ. ಇನ್ನೊಂದು ಯಾವುದೋ ಕ್ಯಾರೆಕ್ಟರ್ ಬರುತ್ತೆ ನಿನ್ನ ಮನೆ ಹಾಳು ಮಾಡ್ಲಿಕ್ಕೆ. ಹಾಗಾಗಿ ನಿಮ್ಮಿಂದ ಇನ್ನೊಬ್ರಿಗೆ ಮೋಸ ಆಗೋದು ಬೇಡ. ಗಂಡ ಏನು ಕೇಳಿಲ್ಲ ಅನ್ನೋದು ಒಂದು ಬಿಟ್ರೆ ಮೋಸನೇ ಅಲ್ವನಪ್ಪ, ಅದು ಅರ್ಥ. ಅಲ್ಲಿ ಆ ಗಂಡನಿಗೆ ಮೋಸ ಅಥವಾ ನಿಮ್ಮ ಅಣ್ಣನಿಗೆ ಮೋಸ, ಇಲ್ಲಿ ನಿನ್ನ ಹೆಂಡತಿಗೆ ಮೋಸ. ಏಕಕಾಲದಲ್ಲಿ ಇಬ್ಬಿಬ್ರಿಗೆ ಮೋಸ ಮಾಡಿ ಯಾವ ನರಕಕ್ಕೆ ಹೋಗ್ತೀರಾ? ಇದೇ ವಿಷಯ ನಾನು ಮೋಸ ಮಾಡ್ತಾ ಇದ್ದೀನಪ್ಪ. ಖಂಡಿತ ಹೌದು. ಅದಕ್ಕೆ ಪ್ರಾಯಶ್ಚಿತ ಏನು? ಆ ಹೆಣ್ಣು, ಆ ಸಂಬಂಧ, ಅವ್ರಿಂದ ದೂರ ಇರು. ಅವ್ರು ಅಷ್ಟು ನನ್ನ ಮ್ಯಾಗ ನಂಬಿಕೆ ಇಟ್ಟು ಅವ್ರು ಇರ್ತಾರ, ನಾನು ಇವ್ರಿಗೆ ಮೋಸ ಮಾಡ್ತೀನಲ್ಲ, ಅದು ನನಗೆ ಕಾಡ್ತಾ ಇದೆ ಸರ್ ಈಗ ಒಂದು 6 ತಿಂಗಳಿಂದ. ಆಗ ಹೆಂಡತಿ ಸೇವೆ ಮಾಡಿ, ಹೆಂಡತಿ ಪ್ರೀತಿ ಕೊಡಿ. ಬಹುಶಃ ಹಾಕಿ ಕ್ಷಮಿಸಬಹುದು. ಬಟ್ ನಿಮ್ಮ ಆತ್ಮಸಾಕ್ಷಿ ಸದಾಕಾಲ ಭಗವಂತನನ್ನ ಕ್ಷಮೆ ಕೇಳಿ, ಹೌದಪ್ಪ ತಪ್ಪಾಯ್ತು, ಇನ್ನು ಮುಂದೆ ಹಂಗೆ ಮಾಡಲ್ಲ. ನನ್ನ ಹೆಂಡತಿಯ ನಾನು ಹೆಚ್ಚು ಪ್ರೀತಿಸ್ತೀನಿ, ಗೌರವಿಸ್ತೀನಿ. ನಾಳೆ ದಿನ ಜ್ವರನೋ ಏನೋ ದೊಡ್ಡ ರಾಗ ಬಂದು ಮಲ್ಕೊಂಡ್ರೆ ಹೆಂಡತಿನೇ ನೋಡ್ಬೇಕಲ್ಲಪ್ಪ. ಆ ಹೆಣ್ಣು ಬರ್ತಾಳ? ಬಂದ್ರು ಎಷ್ಟೊತ್ತಿರ್ಬೋದು ಅಲ್ವಾ? ಸುಖದ ಕಾರಣಕ್ಕಾಗಿ ಒಂದಾದ ಸಂಬಂಧಗಳು ಹೆಚ್ಚು ಆಯಸ್ಸನ್ನ ಹೊಂದಿರೋದಿಲ್ಲ. ನಿಮ್ಮದು ಸುಖದ ಕಾರಣಕ್ಕಾದದ್ದಲ್ಲ. ಅಗ್ನಿಸಾಕ್ಷಿಯಿಂದ ಸುಖವೂ ಇದ್ದಿತ್ತಾದ್ರೂ ಜೀವನ ಪೂರ್ತಿ ಜೊತೆ ಇರುವ ಸಂಬಂಧ ಕಟ್ಕೊಂಡವಳು. ಯೋಚನೆ ಮಾಡಿ. 5 ನಿಮಿಷದ ಸುಖಕ್ಕೋಸ್ಕರ, ಅದು ಹೇಳ್ತಾರಲ್ಲ, ಒಪ್ಪತ್ತಿನ ಊಟಕ್ಕೋಸ್ಕರ ವರ್ಷದ ಕೂಳು ಹಾಳು ಮಾಡ್ಕೊಳ್ಬೇಡಿ ಅಂತ. ಅದ್ರದ್ದು ಅರ್ಥ ಆಯ್ತಲ್ಲ ಆ ಗಾದೆ ಮಾತಿನ ಅರ್ಥ. ಒಂದೊತ್ತಿನ ಊಟಕ್ಕೆ ಆಸೆ ಬಿದ್ದುಬಿಟ್ಟು ವರ್ಷ ಪೂರ್ತಿ ಊಟ ಸಿಗೋದನ್ನ ಕಳ್ಕೊಂಡಂತೆ. ಆ ಒಂದು ತಸ್ಕೊಂಡಿದ್ರು ಪರವಾಗಿಲ್ಲ, ವರ್ಷದ ಕೂಳ್ ನೋಡ್ಬೇಕು ನಾವು ಮನುಷ್ಯನಾಗಿ. ಹಾಗಾಗಿ ಇಲ್ಲಿ ಯಾವುದೋ ಮದ್ಯದ ಸುಖಕ್ಕೋಸ್ಕರ ಜೀವನ ಪೂರ್ತಿ ಗೌರವಾನ್ವಿತವಾಗಿ ಬದುಕಬೇಕಾದ ಹೆಂಡತಿಯೊಂದಿಗೆ ಮರ್ಯಾದೆ ಕಳ್ಕೊಂಡು ಮನೆಯಲ್ಲಿ ಗೌರವ ಇಲ್ದಂಗೆ ಬದುಕೋದಿದೆಯಲ್ಲ, ನರಕದ ಜೀವನ ಅದು. ಹಂಗಾಗೋದು ಬೇಡಪ್ಪ. ನಿನ್ಗೆ ಒಳ್ಳೇದಾಗಲಿ, ಶುಭವಾಗಲಪ್ಪ. ಇರ್ಲಿ ಪಾಪ, ಅವ್ರಿಗೆ ಪಶ್ಚಾತ್ತಾಪ ಆಗಿದೆ. ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಭಗವಂತ ಕ್ಷಮೆ ಕೊಡ್ಲಪ್ಪ. ನಿನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡು. ಏನೂ ತಕರಾರಿಲ್ದಂಗೆ ನಿಮ್ಮ ಜೊತೆ ಬದುಕ್ತಿದ್ದಾರೆ ಅಂದಾಗ ಯಾಕೆ ನೀವೇ ಕೆರೆದು ಗಾಯ ಮಾಡ್ಕೊಳ್ತೀರಿ ಜೀವನನ?
ಇವತ್ತು ನೋಡಿ, ಅಯ್ಯೋ ಹೇಳ್ದೆ ಕೇಳದೆ ತವ್ರ ಮನೆಗೆ ಹೋಗೋದು, ಹೇಳ್ದೆ ಕೇಳದೆ ಮನೇಲಿರೋ ಒಡವೆಗಳನ್ನೆಲ್ಲ ಹೊತ್ಕೊಂಡು ತವ್ರ ಮನೆಗೆ ಹೋಗೋದು, ಅಥವಾ ಇನ್ನೊಂದು ಯಾವುದೋ ಪುರುಷನ ಜೊತೆ ಸಂಬಂಧ ಇಟ್ಕೊಳ್ಳೋದು, ಇದು ಏನೇನೋ ನಡೀತಾ ಇದೆ. ಒಬ್ಬ ಕುಲಸ್ತ್ರೀ ಮಾಡಬಾರ್ದು ಮಾಡ್ತಿದ್ದಾಳೆ, ಅಂಥದ್ರಲ್ಲಿ ನೀನು ಹೆಂಡತಿ ಏನೂ ಮಾಡ್ತಿಲ್ಲ, ಗೌರವಾನ್ವಿತವಾಗಿದ್ದಾಳೆ ಅಂದಾಗ ನೀವು ಮಾಡ್ಕೊಳ್ಳೋ ಎಡವಟ್ಟು. ಅಯ್ಯೋ ನನ್ನ ಹೆಂಡತಿ ಸರಿ ಇಲ್ಲ ಸರ್, ನಾನು ತುಂಬ ನಿಯತ್ತಾಗಿದ್ರು ಅವಳು ಹೆಸರು ಹಾಳು ಮಾಡ್ತಾಳೆ, ಅವಳು ತುಂಬ ಕೆಟ್ಟ ದಾರಿಯಲ್ಲಿ ಹೋಗ್ತಾವಳೆ ಅನ್ನೋ ಗಂಡಂದಿರು ಒಂದು ಕಡೆ ಆದರೆ, ಇನ್ನು ನಿಮ್ಮ ಹೆಂಡತಿ ಚೆನ್ನಾಗಿದ್ದಾರೆ, ನೀವು ಇಲ್ಲಿ ಕೆರೆದು ಗಾಯ ಮಾಡ್ಕೊಳ್ತಿದ್ದೀರಿ. ಹಂಗಾಗೋದು ಬೇಡ. ಎಚ್ಚೆತ್ತುಕೊಳ್ಳಿ, ನಿಮ್ಗೆ ಒಳ್ಳೇದಾಗಲಿ. ಅದರಲ್ಲೂ ಆ ಹೆಣ್ಣಿನ ಬಗ್ಗೆ ನಾನು ಏನು ಹೇಳಿ, ಕಾಮ ಧರ್ಮವನ್ನ ಮರೆಸ್ಬಿಡುತ್ತೆ ತಾಯಿ. ಹಾಗೆಲ್ಲ ಪರಪುರುಷನ ಬಳಿ ಹೋಗಿ ನನಗೆ ನೆಮ್ಮದಿ ಬೇಕು, ಸುಖ ಬೇಕು, ಇವೆಲ್ಲ ಅಲ್ಲ. ಅದು ಒಳ್ಳೇದಲ್ಲ, ಅರ್ಥ ಮಾಡ್ಕೊಳ್ಳಿ. ಇನ್ನು ಈ ಪತಿರಾಯ ಯಾಕಂಗ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಅಲ್ಲ, ನಿಮ್ಮ ಹೆಂಡತಿ ಹಿಂಗೆ ಬಂದು ಕೇಳ್ತಾರೆ ಏನು ಮಾಡೋದು ಅಂದಾಗ, ಒಂದೋ ಹೆಂಡತಿ ಬೈದು ಬುದ್ಧಿ ಹೇಳಬೇಕಿತ್ತು, ಹೊಡೆದು ಬುದ್ಧಿ ಹೇಳಬೇಕಿತ್ತು. ಅಂಥದ್ರಲ್ಲಿ ನಂಗೇನು ತೊಂದರೆ ಇಲ್ಲ ಅಂದ್ಬಿಟ್ರಿ ಏನು ಕತೆ? ಏನಾಗ್ಬೇಕು ಸಮಾಜದ ಕತೆ? ಇರ್ಲಿ, ಎಲ್ಲರಿಗೂ ಒಳ್ಳೇದಾಗಲಿ. ನೀವು ಎಚ್ಚರಿಕೆಯಿಂದ ಇರ್ರಪ್ಪ, ನಿಮ್ಗೆ ಒಳ್ಳೇದಾಗಲಿ.